ಹಲೋ ಅಪ್ಪ, ಏನಪ್ಪ ಸೊಸಿ ಬಂದ್ಮೇಲೆ ನಾನು ಮರ್ತ ಬಿಟ್ಟಿ ಅನ್ಕೊಂಡೆ. ಕಡೆಗೂ ಫೋನ್ ಮಾಡ್ದಲ್ಲ. ಹಂಗೇನಿಲ್ವ, ನೀ ಯಾಕೆ ಹಂಗೆ ತಿಳ್ಕೊಂತಿ? ಆಕಿ ಎಂತ ಸೊಸೆನು, ಅವ ಎಂತ ಮಗನ ನಿನಗ ಗೊತ್ತಾಯ್ತಲ್ಲ ಅವ ಎಂತವ ಅಂತಂದು. ಮನ್ಯಾಗ ಹೆಣ್ಮಕ್ಳಿಲ್ಲ, ಮಗ್ಗ ಲಗ್ನ ಮಾಡಿ ಸೊಸಿ ಬಂತಂದ್ರ ಎಲ್ಲ ಎರಡೊತ್ತು ಉಣ್ಕೊಂಡು ಆಯಾಗಿರ್ಬೋದು ಅಂತ ಹೇಳಿ ಊರೆಲ್ಲ ಹುಡುಕಿ ಲಗ್ನನೂ ಮಾಡಿದೆ. ಆದ್ರೆ ಈಗ ನೋಡಿದ್ರೆ ಹಿಂಗಾತು ನೋಡುವ. ಯಾಕಪ್ಪ ಅಂತದೇನಾತು? ಪ್ರೀತಿ ಬಹಳ ಬಾಯಿ ಬಡಿಕೆ ಅದಾಳವ, ಯಾವ್ದನ್ನು ಸಹಿಸ್ಕೊಳ್ಳೋ ಗುಣ ಇಲ್ಲ ಆಕೀಗ. ಏನಾದ್ರು ಹೇಳಿದ್ರೆ ನನಗೂ ಬಾಯಿ ಬಂದಂಗೆ ಮಾತಾಡ್ತಾಳ. ಅವಳು ನನ್ನ ವಿರುದ್ಧ ಗಂಡಗ ಕಲಿಸ್ಕೊಡ್ತಾಳ. ಅವರಿಬ್ರು ಕೂಡಿ ನನ್ನ ಶತ್ರು ನೋಡ್ದಂಗೆ ನೋಡ್ತಾರವ. ಮನ್ಯಾಗ ನನ್ನ ನಿಂದ್ರಿಸ್ಬಿಡೋದಿಲ್ಲ, ಕುಂದ್ರಿಸ್ಬಿಡೋದಿಲ್ಲ. ಏನ್ ಮಾಡ್ಲಿ? ಹೋಗ್ಲಿ ಬಿಡಪ್ಪ, ಅದಕ್ಕೆ ಯಾಕಷ್ಟು ಬೇಸರ ಮಾಡ್ಕೋತಿ? ಎಲ್ಲ ಆಗೋಂಗ್ ಆಕೇತಿ. ನೀನು ನಿನ್ ಕೆಲಸ ನೋಡ್ಕೊಂಡು ಉಂಡು ಅಂಗಡಿಗೆ ಹೋಗೋದು ನೋಡ್ಕೊ. ಅವ್ವ ತೀರ್ಕೊಂಡ್ಮೇಲೆ ಅದೆಷ್ಟೋ ಕಷ್ಟ ಅನುಭವಿಸಿದ್ವಿ. ಸೊಸಿ ಬಂದ್ಮೇಲಾದ್ರೂ ನಿನಗೆ ಚಲೋ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಹಿಂಗಾತು. ನೀ ಏನ್ ಚಿಂತೆ ಮಾಡ್ಬೇಡ್ಪ, ನಾ ಇದೀನಲ್ಲ. ಅಲ್ವಾ, ಎಂಥವ್ರಾರು ಇರಲಿ ಹೆಂಗಾರ ಇರಲಿ ಮಗ ಸೊಸಿ ಅನ್ಕೊಂಡು ಸುಮ್ಮನೆ ಇದ್ದ. ಈಗ ನೋಡಿದ್ರೆ ಇಬ್ರು ಕೂಡಿ ಹೊಸ ಪ್ಲಾನ್ ಮಾಡಕತ್ತಾರ. ಆಕಿಗೆ ಈಗಾಗಲೇ 3 ತಿಂಗಳು. ಅದಕ್ಕೆ ಆಕಿಗೆ ಹೆಚ್ಚಿಗೆ ಕೆಲಸ ಮಾಡಕ್ ಆಗಂಗಿಲ್ಲ ಅಂತ. ಅದಕ್ಕೆ ಆಕಿ ತವ್ರ ಮನೆಗೆ ಹೋಗವಳಂತ. ಅವಳು ಹೋದ್ರೆ ಹೋಗ್ಲಿ, ಇವನು ಅವಳು ಕೂಡ ಅಲ್ಲಿಗೆ ಹೋಗವಂತ. ಅದು ಅಲ್ದ ನಾನು ತಮ್ಮ ಕೂಡ ಅಲ್ಲೇ ಬಂದಿಟ್ಬಿಡು ಅನ್ನಕತ್ತಾರ. ಅವ ದುಡ್ಯಾನಲ್ಲಪ್ಪ, ಹಿಂಗ ಎಲ್ಲೆಲ್ಲಿ ಪುಕ್ಸಟ್ಟೆ ಸಿಕ್ತತಲ್ಲ ಅಲ್ಲಿ ತಿನ್ಕೊಂತ ತಿರುಗಮ್ಮ. ನೋಡು, ಲಗ್ನ ಮಾಡಿದ್ರ ಸುಧಾರಿಸ್ತಾನಂತ ಮಾಡಿದ್ವಿ. ಈಗ ಹೆಂಡತಿಗೂ ಹೊರೆಯದ. ನಾಳೆ ಮಕ್ಕಳಾದ್ಮೇಲೆ ಇವ್ನ ಯಾರು ನೋಡ್ತಾರ? ರಸ್ತೆಗೆ ಬರ್ತೈತಿ ಇವ್ನ ಸಂಸಾರ. ಇನ್ನು ಇವಂಗ ಮೈ ಮೇಲೆ ಯಾರು ಬರವಲ್ದು. ನೋಡು, ಲಗ್ನ ಆಗಿ 4 ತಿಂಗಳಿಗೆ ಅವ್ರಿಬ್ರು ತಮ್ಮ ದಾರಿ ನೋಡ್ಕೊಳ್ಳೋ ವಿಚಾರ ಮಾಡಕತ್ತಾರ. ನನಗ ಯಾರದಾರವ? ನಾವು ಊರ್ ಬಿಟ್ಟು ಬಂದ 10 ವರ್ಷ ಕಳೆದು ಸಿಟಿಗೆ ಬಂದು ಮಾದೇ ಒಬ್ಬ ಉದ್ದಾರ ಆದ ಅಂತ ಊರನ್ನ ಮಂದಿ ತಿಳ್ಕೊಂಡಾರ. ಇಂಥದ್ರಾಗ ನಾನು ಮತ್ತೆ ಎಲ್ಲಾ ಕಳ್ಕೊಂಡು ಊರಿಗೆ ಹೋದ್ರ ಮರ್ಯಾದೆ ಇರ್ತೈತೆ. ಅದಕ್ಕೆ ನಾ ಅಲ್ಲಿಗೆ ಮಾತ್ರ ಹೋಗಂಗಿಲ್ಲ. ಹೋಗ್ಲಿ, ಅವ್ರು ಹೋದ್ರೆ ಹೋಗ್ಲಿ, ನಾನು ಇಲ್ಲೇ ಇದ್ದೇನೆ. ಆದ್ರೆ ಒಬ್ಬನ ಎಷ್ಟು ದಿನ ಅಂತೀನಿ ನೋಡವ. ನನಗೂ ಅಲ್ಲೇ ಇಲ್ಲೇ ಉಂಡು ಸಾಕಾಗ್ಬಿಟ್ಟೈತಿ. ನೀನು ಮಾಡೋ ಅಡಿಗೆ ನಿಮ್ಮ ಅವನ ಕೈಯಾನ ಅಡಿಗೆ ಆದಂಗೆ ಆಕೈತವ. ನನಗೆ ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ನೋಡಾಕ ಮಕ್ಕಳಾಟ, ಮಕ್ಕೊಳಕ್ಕೆ ಒಂದಿಷ್ಟು ಜಾಗ ಇಟ್ಬಿಟ್ರೆ ಸಾಕು ನೋಡವ. ಈಗ ನನಗಂತಿರೋದು ನೀನು ಒಬ್ಬಾಕಿನೇ ನೋಡವ. ಹಾಗಾಗಿ ನಾನು ನಿನ್ನಲ್ಲೇ ಬಂದು ಇಟ್ಬಿಡ್ಬೇಕು ಅಂದ್ಕೊಂಡಿನಿ. ಬರ್ಲೇನವಾ? ಅಪ್ಪ, ಅದನ್ನ ಯಾಕಷ್ಟು ಬೇಸರದಿಂದ ಹೇಳ್ತೀವಿ? ನಾ ಇದೀನಲ್ಲ ನಿನಗ. ಬಾ ನನ್ನ ಮನೆಗೆ. ಅವನಿಗೆ ಬುದ್ಧಿ ಬರೋ ತನಕ ಬಂದು ಇಲ್ಲೇ ಇರು. ಇವರಿಗೆ ನಾ ಹೇಳ್ತೀನಿ. ಇವರು ಹೋಗೋದಿದ್ರ ಹೋಗ್ಲಿ, ನಾನು ಅಂಗಡಿನ ಮಾತು ಖಾಲಿ ಮಾಡಿ ಮನೆಯಾಗ ಇಟ್ಟು ಮನೆಗೆ ಕೀಲಿ ಹಾಕೊಂಡು ಬಂದಿರ್ತೀನಿ. ಆಮೇಲೆ ಅವ ಬೇಕಂದ್ರ ಮನೆ ಖಾಲಿ ಮಾಡಿ ಸಾಮಾನೆಲ್ಲ ಹೆಂಡತಿ ಊರಿಗೆ ತಗೊಂಡು ಹೋಗ್ಲಿ. ಆಯ್ತು, ಹಂಗ ಮಾಡ್ತ. ಆದ್ರ ಚಿಂತೆ ಮಾಡಿ ಹೊರಬೇಡ. ರೀ, ಇವತ್ತು ಅಪ್ಪ ಫೋನ್ ಮಾಡಿದ್ದ. ಏನಂತ? ಪ್ರೀತಿಗೆ ಈಗ 3 ತಿಂಗಳಂತ್ರಿ. ಡಾಕ್ಟ್ರು ಆಕೆಗೆ ಹೆಚ್ಚಿಗೆ ಕೆಲಸ ಮಾಡ್ಬೇಡ ಅಂತ ಹೇಳ್ಯಾರಂತ. ಅಲ್ದ ಅಂಗಡಿಯಾಗೂ ಅಷ್ಟು ಚಲೋ ವ್ಯಾಪಾರ ಏನಿಲ್ಲ. ಸಾಲಗಾರರ ಕಾಟ್ ಹೆಚ್ಚಾಗಿ ಪವನ್ ಅಂಗಡಿಗೆ ಹೋಗವಲ್ಲಂತ. ಪ್ರೀತಿ ಡೆಲಿವರಿ ಆಗೋ ತನಕನೂ ತವ್ರ ಮನ್ಯಾಗ ಇರ್ತಾಳಂತ್ರಿ. ಆಕಿನ ಕೂಡ ಪವನ್ ಹೋಗ್ತಾನಂತ. ಮತ್ತ ನಿಮ್ಮಪ್ಪನ ಗತಿ ಏನ್ ಹೆಂಗ ಮುಂದ? ಅಪ್ಪ ಅದನ್ನ ಹೇಳಾಕ ಫೋನ್ ಮಾಡಿದ್ದಾರಿ. ಅಲ್ಲ, ನಿಮ್ ತಮ್ಮಗ ಸ್ವಲ್ಪ ಆದ್ರೂ ಜವಾಬ್ದಾರಿ ಐತನ? ಇಷ್ಟೆಲ್ಲ ಬುದ್ಧಿ ಬರ್ಲಿಲ್ಲ ಅವಂಗ. ಅಲ್ಲ, ಹೆಂಡತಿ ಬಂದ್ಮೇಲೆ ನೀವು ಸುಧಾರಿಸ್ತಾನ, ಆಕಿ ಬಂದು ಮನಿ ಸುಧಾರಿಸ್ತಾಳ ಅಂತ ಅನ್ಕೊಂಡ್ರ ಈಗ ಹೆಂಡತಿ ಮನೆಗೆ ಹೋಗಿರೋ ಪ್ಲಾನ್ ಮಾಡ್ಯಾನ.
ಅವಂಗೇನಾದ್ರೂ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅಂತ ಐತೆ? ಅವ ದುಡ್ಡು ತಿನ್ನೋ ಮನುಷ್ಯ ಅಲ್ಲ, ಸ್ವಾಭಿಮಾನದಿಂದ ಸಂಸಾರ ಮಾಡವನು ಅಲ್ಲ. ತಾವ್ ನೋಡಿದ್ರ ನನ್ ಮೈ ಉಳಿತೈತಿ. ಅಲ್ಲ, ತಂದಿ ಬಗ್ಗೆ ಒಂಚೂರು ಅದ್ರ ಕಾಳಜಿ ಐತೆ ನಮ್ಗ. ನೀವು ಸಿಟ್ಟಿಗೆ ಬರ್ಬೇಡ್ರಿ. ಅವ ತಾ ಮಾಡಿದ್ದು ತಾ ಅನ್ಭವಿಸ್ತಾನ. ಪ್ರೀತಿ ಏನು ಸುಮ್ಮನೆ ಬಿಡಂಗಿಲ್ಲ. ಆಮೇಲಾದ್ರೂ ಅವನ್ನ ಸರಿ ದಾರಿಗೆ ತಂದ ತರ್ತಾಳ. ಆಕಿ ಗದ್ಗಿನ ಹುಡುಗಿ, ಆಕಿ ಹಕ್ಕಿಗತ್ತು ನನಗೆಲ್ಲಾ ಗೊತ್ತೈತಿ. ಇವನ್ನ ತನ್ನ ಮನೆಗೆ ಕರ್ಕೊಂಡು ಇಟ್ಕೊಂಡು ನಾಯಿ ಕೂಡ್ ಹಾಕಂಗ ಹಾಕಿ ಕಸ ಹೊಡೆ ಹಾಕಸ್ತಾಳ. ಅವಾಗ ತಿಳಿತ ಅವಂಗ. ಪ್ರೀತಿ ಅವ್ರು ಸರಿ ಇಲ್ರಿ. ಆಕಿ ಬಡ್ಡಿ ಬಂಗಾರಮ್ಮ, ಒಂದೊಂದ್ ಪೈಸಾಕು ಲೆಕ್ಕ ಹಾಕಾಕಿ. ಇವನ್ನ ಸುಮ್ಮನೆ ಬಿಡ್ತಾಳೇನ್ರಿ? ಅದು ಇನ್ನೂ ತಿಳಿವಲ್ರಿ ಇವಂಗ. ಅಲ್ಲ, ನಾ ಅವಾಗ ಹೇಳಿದೆ, ನನ್ ಮಾತು ಕೇಳಿದ್ರ ಅವರು ಮದುವೆ ಮಾಡಿದ್ದು ಹೆಣ್ಣಿನ ಕಡೆಯವರಾದ್ರೂ ಇದ್ದ 2 ಲಕ್ಷ ರೂಪಾಯಿ ಮನುಷ್ಯ ಬಂದಂಗ ಖರ್ಚು ಮಾಡಿದ್ರು. ಲಗ್ನ ಮುಗಿದ ಮ್ಯಾಗ 3 ಮಂದಿಗೆ 3 ಕೂರಿ ಕೊಯ್ದು ಊಟ ಹಾಕ್ಸಿದ್ರು. ಈಗ ನೋಡು, ಹಾಳದಾಗ ಯಾರು ಬಂದು ಕೇಳ್ತಾರ? ಇವ್ರು ಹಿಂಗಾದ್ರ ರಸ್ತೆಗೆ ಬರೋ ಗ್ಯಾರಂಟಿ ಮತ್ತ. ಅಪ್ಪ ಇದ ಚಿಂತೆ ಹಚ್ಕೊಂಡು ಕೊರಗಾಕತ್ತನ್ರಿ ಪಾಪ. ನನ್ ಮುಂದೆ ಹೇಳಕ್ ಬೇಸರ ಮಾಡ್ಕೊಂಡ. ಸಣ್ಣ ವಯಸ್ಸಿನಾಗ ಅವ್ ಮಾತಿರ್ಬೋದು. ಅಪ್ಪ ಯಾವ ಸುಖಾನು ಅನ್ಭವಿಸ್ಲೇ ಇಲ್ಲ. ನನ್ನ ಮದುವೆ ಮಾಡಿ ಕಳಿಸ್ಬಿಟ್ರು. ಅವು ತೀರ್ ಹೋದ್ಮೇಲೆ ಮನ್ಯಾಗ ಹೆಣ್ಮಕ್ಳು ಇಲ್ದಂಗಾಗಿ ಊಟಕ್ಕೆ ಅಸ್ತವ್ಯಸ್ತ ಆತ್ರಿ. ಅಪ್ಪಗ ಇನ್ನೊಂದ್ ಮದ್ವಿ ಮಾಡೋಣ ಅಂತ ಹೇಳಿ ದೊಡ್ಡಪ್ಪನ ಮಕ್ಳು ಮಾತಾಡಿದಾಗ ಅಪ್ಪ ಇನ್ನೊಬ್ಬಕ್ಕಿ ಕೂಡ ಸಂಸಾರ ಹೂಡಿ ನನ್ ಮಕ್ಳಿಗೆ ತೊಂದ್ರೆ ಆದಿತ್ತು ಅಂತ ಹೇಳಿ ಮದ್ವಿನ ಕೈ ಬಿಟ್ಟ. ಇಲ್ಲಿ ನೋಡ್ರಿ, ನನ್ ಮನ್ಯಾಗ ನಾ ಅದೇನಿ, ಮಗ ನೋಡಿದ್ರೆ ಹೆಂಡತಿಯಿಂದ ಹೊಂಟ. ಈ ಇಳಿ ವಯಸ್ಸಿನಾಗ ಒಂಟಿಯಾಗಿ ಅಪ್ಪ ಹೆಂಗ್ ಜೀವನ ಕಳಿಬೇಕು? ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಜೀವನ ಪೂರ್ತಿ ಹಿಂಗ ಕಷ್ಟ ಅನುಭವಿಸಿದಾರಿ. ನೋಡು, ಅವ್ರವ್ರ ಕಷ್ಟ ಅವ್ರವ್ರ ಅನ್ಭವಿಸ್ಬೇಕು. ಯಾರು ಆಗಂಗಿಲ್ಲ. ಹಿಂದ ಅಂಗಡಿ ವ್ಯಾಪಾರ ಚಲೋ ಇದ್ದಾಗ ಅದೇನು ಅರ್ಬಿ ಖರೀದಿ, ಅದೇನು ಊರ್ ತಿರ್ಬೋದು, ದಿನಾ ಕುಡಿಯೋದು, ಮಟನ್ ಏನು, ಚಿಕನ್ ಏನು. ಅಲ್ದ ನಿನ್ ತಮ್ಮ ಬೆಳ್ತನಕ ಇಸ್ಪೇಟ್ ಆಡವ. ಅಷ್ಟ ಯಾಕ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಇದ್ದು ಬಿದ್ದನ್ನೆಲ್ಲ ಕಳ್ಕೊಂಡು ಈಗ ರಸ್ತೆಗೆ ಬಂದಾನ. ಮೈ ತುಂಬಾ ಸಾಲ ಮಾಡ್ಕೊಂಡು ಈಗ ನೋಡು ಹೆಂಡತಿಯಿಂದ ಹೋಗಿ ಗತಿ ಬಂತು. ನನ್ ಮಾತು ಕೇಳಿದ್ರ ಅವ್ರು? ಇಳಿ ವಯಸ್ಸಿನಾಗ ನಿಮ್ಮಪ್ಪ ದುಡ್ಯಾಕ ಹಾಕಿದ್ದೇನ? ಇನ್ನೇನ ರಸ್ತೆಗೆ ಬಂದಂಗ ಅವ. ಇನ್ನು ಅವ್ನ ಯಾರು ನೋಡ್ಕೊಂತಾರ? ಹಂಗನ್ಬೇಡ್ರಿ, ಮಗಳಂತ ನಾನು ಇನ್ನೂ ಅದಿನಲ್ಲ. ನೀನೇನ್ ಮಾಡ್ತಿ? ನೀನೇನ್ ದುಡುಕ್ ಸಾಕ್ತೇನ ಅವಂಗ? ನಿನ್ ಸಂಸಾರ ಭಾರ ನಿನ್ ತಡ್ಕೊಳಕ್ ಆಗಲ್ದ. ಹಂಗಲ್ರಿ, ನೀವ್ ಹೇಳೋದೇನೋ ಕರೆ ಐತಿ. ಆದ್ರೆ ಈಗ ಅವ್ರ ಟೈಮ್ ಸರಿ ಇಲ್ಲಲ್ಲ. ಅದಕ್ಕ ಏನ? ಅಪ್ಪಗ ಸರಿಯಾಗಿ ಊಟಿಲ್ಲ ಅಂದ್ರ ನಡೆಯಂಗಿಲ್ರಿ. ಅವು ಇದ್ದಾಗ ಚಲೋ ಚಲೋ ಅಡ್ಗಿ ಉಣ್ಕೊಂಡ್ ಬಂದಾವ. ಈಗ ನೋಡಿದ್ರ ಸೊಸಿನೂ ಚಲೋ ಅಡ್ಗಿ ಮಾಡಿ ಹಾಕ್ಲಿಲ್ಲ. ಅವ್ರಿಬ್ರು ಹೋದ್ರು ಹೋಗ್ಲಿ. ಪವನ ಗದರ್ನಾಗ ಮನಿ ಮಾಡ್ತಾನೋ ಏನ್ ಇಲ್ಲೇ ಮನಿ ಮಾಡ್ತಾನೋ ಗೊತ್ತಿಲ್ಲ. ಅವ್ರದೆಲ್ಲ ಒಂದಿಷ್ಟು ಹೊಂದಾಣಿಕೆ ಆಗೋ ತನಕ ಅಪ್ಪ ನನ್ನ ಕಡೆ ಬಂದಿರ್ತೀನಿ ಅಂತ ಕೇಳ್ಕೊಂಡ. ನನಗೂ ಇದನ್ನೆಲ್ಲ ನೋಡಿ ಹೆಂಗಿಲ್ಲ ಅನ್ನಕತ್ ಹೇಳ್ರಿ. ಅದಕ್ಕ ಆತ ಬಾಪ ಅಂದೆ. ನಿಮ್ಗ ಕೈ ಮುಗಿದ್ ಕೇಳ್ಕೊಂತೀನ್ರಿ. ಅಪ್ಪ ಬಹಳ ನೊಂದ್ಕೊಂಡಾನ. ನಾವು ಬ್ಯಾಡಂದ್ರ ಎಲ್ಲಿ ಹೋಗ್ಬೇಕ್ರಿ? ಅಪ್ಪಗ ಸ್ವಲ್ಪ ದಿವ್ಸ ಇರಾಕ ಅವಕಾಶ ಮಾಡ್ಕೊಡ್ರಿ. ಕಮಲ, ಅವ್ರು ತಂದ್ಕೊಂಡಿರೋ ಪರಿಸ್ಥಿತಿಗೆ ನೀನ್ ಯಾಕೆ ಕಣ್ಣೀರ್ ಹಾಕ್ತಿ? ನನಗೂ ಮನುಷ್ಯತ್ವ ಅನ್ನೋದೈತಿ. ನಾನೇನ್ ಬ್ಯಾಡ ಅನ್ನಂಗಿಲ್ಲ. ಆದ್ರೂ ನೋಡು, ಅವ ಬಂದಿದ್ಮೇಲೆ ನಮ್ಮಿಬ್ಬರು ನಡ್ರಾಕ್ ಬಿರುಕ್ ಬರ್ಬಾರ್ದು ನೋಡು. ಅವ್ರ ಸಲುವಾಗಿ ನಮ್ ಸಂಸಾರ ಹಾಳಾಗ್ಬಾರ್ದು ನೋಡು. ಅಷ್ಟ ನಾ ಹೇಳುದು. ಹಂಗ್ಯಾಕ ಆಕತ್ರಿ? ಅದಕ್ಕೆಲ್ಲ ನಾ ಅವಕಾಶ ಕೊಡಂಗಿಲ್ಲ. ಇರೋ ತನಕ ಮಾಡಿ ದುಂಡ್ಕೊಂಡು ಇದ್ದಿದ್ ಕೆಲ್ಸ ಮಾಡ್ಕೊಂಡು ಮೊಮ್ಮಗನ ಆಡಿಸ್ಕೊಂಡು ಇರ್ತಾನ. ಆಮೇಲೆ ಅವನ್ ದಾರಿಯವ ನೋಡ್ಕೊಂಡು ಹೋಗ್ತಾನ. ಆತ ನಿನ್ನ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೇನೆ. ಆದ್ರೆ ನೋಡು, ಅವ್ರಿಗೆ ನಿನಗಿದ್ದಷ್ಟು ತಮ್ಮ ಬಗ್ಗೆ ತಮ್ಮ ಕಾಳಜಿ ಇಲ್ಲ. ಯಾರು ಎಷ್ಟು ದಿನ ಅಂತ ಮನ್ಯಾಗ ಇಟ್ಕೊಂಡು ಊಟಕ್ಕೆ ಹಾಕ್ತಾರ? ಅಪ್ಪ ಸುಮ್ಮನೆ ಕುಂತು ಉಣ್ಣಾವಲ್ರಿ. ಅವನು ದುಡಿತಾನ, ಖರ್ಚಿಗೆ ರೊಕ್ಕಾನು ಕೊಡ್ತಾನ. ನೀವೇನ್ ಚಿಂತೆ ಮಾಡ್ಬೇಡ್ರಿ. ಆತು, ಏನ್ ಮಾಡ್ತೀವಿ ಮಾಡು, ಎಲ್ಲ ನಿನಗೆ ಬಿಟ್ಟಿದ್ದೆ.
ಬಾಪ ಬಾಪ ಇವತ್ತ ನೀ ಬರ್ತಿ ಅಂತ ಹೇಳಿದಕ್ಕ ನಿನ್ ಮೊಮ್ಮಗ ಸಾಲಿಗೂ ಹೋಗ್ತಾ ದಾರಿ ಕಾಯ್ಕೊಂಡ್ ಕುಂತಾನ. ಹೌದೇನೋ ಅಭಿ, ಸಾಲಿಗೆ ಹೋಗ್ಲಿಲ್ಲ ನೀನು? ಸಾಲಿಗೆ ಹೋಗಿದ್ರೆ ಸಾಲಿಗೆ ಬಂದ್ಮೇಲೆ ನಾ ಸಿಗ್ತಿದ್ನಲ್ಲ, ನಿನ್ನ ಸಾಲಿಗೆ ಹೋಗ್ಬೇಕಿಲ್ಲ? ಈ ತಡಿ ಪುಟ್ಟ, ಅಜ್ಜ ಮುಖ ತೊಳ್ಕೊಂಡ್ ಬರ್ತಾನ, ನನಗೂ ಏನಾರ ತಂದಿರ್ತಾನ, ಕೊಡ್ತಾನ ತಡಿ. ಹೌದಲ್ಲಪ್ಪ? ಮತ್ತ ನನಗೇನ್ ತಂದಿ? ನಿನಗೇನ್ ತರ್ಬೇಕಾಗಿತ್ತವ? ಏನ್ ಬೇಕು ಹೇಳು, ಇಲ್ಲ ಕೊಡಿಸ್ತೀನಿ. ಸುಮ್ನ ಹೇಳ್ದೆಪ್ಪ, ಏನ್ ತಂದಿಯೋ ಮೊದಲ ಅವನ್ ತೆಗೆದು ಕೊಡು ಹೋಗ್ಲಿ. ಬಂದೆ ತಡಿ ಪುಟ್ಟ, ಮಾರಿ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಯಾಕಪ್ಪ, ಆರಾಮಾಯ್ತು ಇಲ್ಲ? ಒಂಥರ ಇಲ್ಲ. ಏನಲ್ಲ, ನಿನ್ ತಮ್ಮನ್ನು ಹಿಂಗ ಬಳಸಿದ್ದೆ, ಆದ್ರ ಹೋಗ್ಲಿ ಬಿಡಪ್ಪ. ಮತ್ ಅದನ್ನ ನೆನೆಸ್ಕೊಂಡ್ ಕುಂದ್ರೋದ್ರಾಗ ಏನೈತಿ? ಈಗ ಊಟಕ್ಕೆ ನೀಡ್ತೀನಿ, ಕುಂದ್ರ ನಡಿ. ಆರಾಮನ್ರಿ ಅವ್ರೆ? ಯಾವ ಬಂದ್ರಿ? ಏನ್ ಆರಾಮ್ ತಗೋರಿ, ಸುಮ್ಮನೆ ಆರಾಮ್ ಅಂತ ಹೇಳ್ಕೊಳ್ಳೋದು ಅಷ್ಟ. ಎಲ್ಲ ಹಿಂಗಾಗ್ಬಿಡ್ತು. ಹಂಗಾರಿ ಮತ್ತೆ ನಾನ್ ಮೊದ್ಲಿಂದನೂ ಹೇಳಿದೆ ನಿಮ್ಗ, ನೀವು ಅವಾಗ ಭವಿಷ್ಯದ ಏನು ಯೋಚನೆ ಮಾಡಲಿಲ್ಲ. ಈಗ ನೋಡ್ರಿ, ನಿಮ್ ಕಷ್ಟಕ್ಕ ಆಗೋರ್ ಯಾರು? ಅಂಗಡಿ ಎಷ್ಟು ಚಲೋ ನಡೆದಿತ್ತು, ಎಲ್ಲಾ ಸರಿಯಾಗಿ ಇತ್ತು. ಅವನ್ ಲಗ್ನ ಆದ್ಮೇಲೆ ಅದೇನಾಯ್ತು, ದೇವ್ರು ಎಲ್ಲ ಕೆಡಿಸ್ಬಿಟ್ಟ. ಅಪ್ಪಾಗ ಇಂಥ ಪರಿಸ್ಥಿತಿ ಬರ್ತೈತಿ ಅಂತ ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ದೇವ್ರ ಏನ ಮಾಡ್ತಾನ? ಅವನಾಗೆ ಮಾಡ್ಕೊಂಡಿದ್ದೆಲ್ಲ. ದುಡಿದ್ರ ಜೀವನ ಸಾಗೋದು ಕಷ್ಟ ಆಗೈತಿ ಅಂತಂದಾಗ ದುಡಿಲಾರ್ದ ಜೂಜಾಡಿ ಇನ್ನೇನ್ ಆಗ್ತೈತಿ? ಲಘು ಜಳಕ ಮಾಡುವ, ನಾಷ್ಟಾ ತನಗಾಗ್ತೈತಿ. ಆಗ್ಲವ, ನೀರ್ ಕಾದಂತಂದ್ರ ಬಕೆಟ್ ಹಾಕು, ಬರ್ತೇನೆ. ನೀರ್ ಕಾದಪ್ಪ, ಜಳಕಕ್ ನಡಿ. ಚಾ ಬಿಸಿ ಮಾಡ್ಲಗುನ. ಯಾಕ್ರಿ ನಿನ್ನೆ ಆಫೀಸಿಂದ ಲೇಟ್ ಆಗಿ ಬಂದ್ರಲ್ಲ? ಆಫೀಸಿಂದ ಇದ್ದಿದ್ದ ದಿನ ಒಂದಿರೋ ಅಂತ ಎಲ್ಲ ನಿದ್ದೆ ಇರ್ತೈತಿ. ನಿನ್ನೆ ಬಾಸ್ ಬಂದ್ ಕುಂತಿದ್ದ ಬಾಳ ತನಕ, ಹಿಂಗಾಗಿ ಲೇಟ್ ಆಗ್ತದ. ಅವ ಒಂಥರ ಮನುಷ್ಯ, ಒಂದೊಂದ್ಸತಿ ಒಂದೊಂದ್ ತರ ನಾಟಕ ಮಾಡ್ತಾನ. ಈ ಕೆಲಸಗಾರದ ಒಂದ್ ಸಮಸ್ಯೆನ ಯಾರು ರಜೆ ಹಾಕಿದ್ರ ಅವ್ನ್ ತಲಿ ಕಟ್ತೈತಿ, ಅದಕ್ಕ ನನ್ ತಲಿ ತಿಂತಾನ. ನೌಕರಿ ಅಂದ್ಮೇಲೆ ಇದೆಲ್ಲ ಇದ್ದಿದ್ದ. ಹೌದ್ರಿ, ಹಂಗಂತ ಇದ್ದದ್ ಕಳ್ಕೊಂಡ್ರ ಜೀವನ ಕಷ್ಟ ಆಕತಿ. ಅಯ್ಯೋ ಬಿಡು, ಇದೆಲ್ಲ ಅಂದ್ರ ಇನ್ನೊಂದು. ಈ ಕೆಲಸದಾಗ ನನಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗೈತಿ. ಒಂದೇನ್ ನೀವು ನಾಷ್ಟ ಮಾಡಿದ್ರೇನ? ನನ್ನ ನೀವು ಮಾಡ್ರಿ. ಕಮಲಾ, ನಾ ಸ್ವಲ್ಪ ಹೊರ ಹೋಗಿ ಬರ್ತೀನವ. ಆತ್ ಬಾ, ಮಧ್ಯಾಹ್ನ ಊಟದ ಹೊತ್ತಿಗೆ ಲಗುನ ಬಂದ್ಬಿಡು.
ಏನ್ ವಿಚಿತ್ರ ಮನುಷ್ಯ ನಿಮ್ಮಪ್ಪ, ಹಂಗ್ ಬಂದ ಹಿಂಗ್ ಹೋದ, ಎಲ್ಲಿಗೆಲ್ಲೋದ ಬೆಳಿಗ್ಗೆ ಊರ್ ತುಂಬ ಸುತ್ತಾಡಿ ಕಂಡಿದ್ದನ್ನೆಲ್ಲ ಖರೀದಿ ಮಾಡ್ಕೊಂಡ್ ಬರಾಕ್ ಹೋಗ್ಯಾನ, ಹೌದಲ್ಲ? ಅಪ್ಪ ಮಗ ಜೀವನ ಪೂರ್ತಿ ಬರೀ ಇದನ್ನ ಮಾಡಿದ್ರು, ಇನ್ನಾದ್ರೂ ಬುದ್ಧಿ ಬರ್ಲಿಲ್ಲ ಅವ್ರಿಗೆ. ಇಲ್ರಿ, ಅಪ್ಪ ಸುಮ್ಮನೆ ಕುಂದ್ರಾವಲ್ಲ. ಹಿಂಗಾದ್ಮೇಲೆ ಇನ್ನೇನ್ ಮಾಡ್ಯಾನ? ಎಲ್ಲರ ಗಾರ್ಮೆಂಟ್ ಫ್ಯಾಕ್ಟ್ರಿ ಒಳಗ ಕೆಲಸ ಸಿಗ್ತೇನೆ ಅಂತ ಕೇಳ್ಕೊಂಬರಕ್ ಹೋಗ್ಯಾನ. ಬಂದಷ್ಟು ಪಗಾರ ಬರ್ರಿ ಪಾಪ, ಸ್ವಂತ ಅಂಗಡಿ ಒಳಗ ರೆಡಿಮೇಡ್ ಅರ್ಬಿ ವ್ಯಾಪಾರ ಮಾಡಿದವ. ಈಗ ನೋಡ್ರಿ, ಇನ್ನೊಬ್ರ ಅಂಗಡಿ ಒಳಗ ಕೆಲಸ ಕೇಳೋಂಗಂತು. ಏನ್ ಮಾಡೋದು? ಹೊತ್ತು ಬಂದ ಕತ್ತಿ ಕಾಲು ಹಿಡಿಬೇಕಲ್ಲ. ಹಂಗ ಆಗೈತಿ ಪರಿಸ್ಥಿತಿ. ವಿಜಯ್ ಅವರ ಹೇಳ್ರಿ. ನಾನು ಇಲ್ಲೇ ರವಿನಗರದಾಗ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಕೇಳ್ಕೊಂಡ್ ಬಂದೀನಿ. ಕೆಲಸನೂ ಕೊಡ್ತಾರಂತ. ಸದ್ಯಕ್ಕೆ ಕೊಟ್ಟಷ್ಟು ಕೊಡ್ಲಿ, ಆದ್ರ ಓನರ್ಗೆ ಪರ್ಚೇಸ್ರನ್ನ ಭೇಟಿ ಮಾಡಿಸ್ಬೇಕಂತ್ರಿ. ಅದಕ್ಕೆ ನೀವು ಬಂದು ಹೋಗಿದ್ರೆ ಚಲೋ ಆಕಿತ್ತು. ನಾನು ಆಫೀಸ್ಗೆ ಹೋಗಮ್ಮ, ನನಗೆಲ್ರಿ ಅದಕ್ಕೆಲ್ಲ ಟೈಮ್ ಸಿಗ್ತೈತಿ. ಹೋಗ್ಲಿ, ಅವ್ರ ಫೋನ್ ನಂಬರ್ ಏನಾದ್ರೂ ಇದ್ರು ಕೊಡ್ರಿ, ನಾನು ಫೋನ್ ಮಾಡ್ತೇನೆ. ಹಾ ಹೌದ್ರಿ, ಫೋನ್ ನಂಬರ್ ತಗೊಂಡ್ ಬಂದೇನ್ರಿ, ತಗೊಳ್ರಿ. ಹಲೋ, ಮೆಹರ್ವಾಡಿ ಅವರ ನಮಸ್ಕಾರ ರೀ. ನಾ ವಿಜಯ್ ಅಂತ ಮಾತಾಡೋದು. ನಾನು ಇಲ್ಲೇ ರೀ ಮಾರುತಿ ಸಿನಿಮ್ಯಾಕ್ಸ್ನಾಗ ರೀ ಕೆಲಸ ಮಾಡೋದು, ಶ್ರೀನಗರದಿಂದ ಮಾತಾಡಕತ್ತೇನಿ. ನಿನ್ನೆ ಮಹಾದೇವಪ್ಪ ಅಂತ ಒಬ್ರು ಬಂದಿದ್ರಲ್ಲ ನಿಮ್ಮ ಹತ್ರ, ಅವರು ನಮ್ಮವ್ರು ರೀ. ಇಲ್ಲೇ ನಮ್ಮ ಮನ್ಯಾಗ ಇರ್ತಾರ್ರಿ, ಲಕ್ಷ್ಮೇಶ್ವರದಿಂದ ಬಂದಾರ. ನೀವು ಪರ್ಚೇಸ್ರು ಬೇಕು ಅಂತ ಏನೋ ಹೇಳ್ತಿರಂತ, ಸೊ ಅದಕ್ಕೆ ನಾನು ಕಾಲ್ ಮಾಡಿದೆ ರೀ ನಿಮ್ಗೆ. ಥ್ಯಾಂಕ್ಸ್ ಸರ್. ಮಾವರ ಹೇಳೇ ನೋಡ್ರಿ, ಅವರು ಹೂ ಅಂತಾರ, ನೀವು ಜಾಯ್ನ್ ಆಗ್ಬಿಡ್ರಿ. ನಾನು ನಡೀತೇನೆ. ಅಪ್ಪ, ರೊಟ್ಟಿ ಪಲ್ಯ ಅನ್ನ ಉಪ್ಪಿನಕಾಯಿ ಎಲ್ಲ ಇಟ್ಟೀನಿ, ಸಾಂಬಾರು ತುಪ್ಪ ಡಬ್ಬೆ ಹಾಕಿಟ್ಟಿನಿ. ಮಧ್ಯಾಹ್ನ ಲಘು ಊಟ ಮಾಡ್ಬಿಡಪ್ಪ. ಅಥವಾ ಹಂಗ ಮಾಡ್ತೀನಿ, ನಾನು ಬರ್ಲೆ. ಅಪ್ಪ ಬಂದ. ಯಾಕಪ್ಪ ಇವತ್ತು ಆಫೀಸ್ನಿಂದ ಬರಕ್ ಲೇಟ್? ಕೆಲಸ ಸ್ವಲ್ಪ ಜಾಸ್ತಿ ಇತ್ತಪ್ಪ, ಅದಕ್ಕೆ ಲೇಟ್ ಆಗಿ ಬರಾಕ. ಒಬ್ಬ ಹುಡುಗ ಆಟ ಬಿದ್ಬಿಟ್ಟ. ಹೌದಾ? ನೀವು ಹುಷಾರ್ ಬಾ, ಹತ್ಬೇಕಾದ್ರೆ ಇಳಿಬೇಕಾದ್ರೆ ಹುಷಾರ ಹೋಗು ಆಟೋಗ. ಯಾಕ್ರಿ ಡಲ್ ಇದೀರಿ? ಆಫೀಸ್ನಾಗ ಏನಾರ ಬಾಸ್ ಕೂಡ ಜಗಳಾಡಿದ್ರಿ? ಮತ್ತ ಜಗಳಿಲ್ಲ, ಏನಿಲ್ಲ. ಆಫೀಸ್ನಾಗ ಕೆಲಸದ ಒತ್ತಡ ಹೆಚ್ಚಿಗೆ ಆಗುತ್ತೆ. ನೀವು ಕೆಲಸಗಾರರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನನಗ ಬೈತಾರ. ನಾನೇನಂತ ಮಾಡ್ಲಿ? ಕೊಡು ಪಗಾರ ಕಡಿಮೆ, ಆರ್ಡರ್ ಏನಾರ ಕ್ಯಾನ್ಸಲ್ ಆದ್ರೆ ನನ್ನ ತಲೆ ಮೇಲೆ ಕಟ್ತಾನಂತ. ಮಾವಿದೆ ಇನ್ನೂ ಬಂದಿಲ್ಲ. ಇವತ್ತಿಂದ ಫ್ಯಾಕ್ಟ್ರಿ ಒಳಗ ಕೆಲಸ ಮಾಡಂದ್ರು ಅಂತ, ಅದಕ್ಕ ಬಹುಶಃ ಲೇಟ್ ಆಗಿರ್ಬೋದು. ಮಾವರ, ನಿಮ್ಮ ಹತ್ರ ಒಂದ್ ಸ್ವಲ್ಪ ರೊಕ್ಕದ ವಿಚಾರ ಮಾತಾಡೋದಿತ್ರಿ. ಆತದೇನು ಹೇಳ್ರಿ. ಗದಗಿನಾಗ ಮನಿ ಮಾಡಿ ಎಲ್ಲ ಸರಿ ಹೋಗೋ ತನಕ ಒಂದೆರಡು ತಿಂಗಳ ಇಲ್ಲೇ ಇರ್ರಿ. ನಿಮ್ಮ ಹತ್ರ ರೊಕ್ಕದ ಒಂದ್ರಲ್ಲ, ಅದ್ರಾಗ ಒಂದ್ 10,000 ರೂಪಾಯಿ ನನ್ಗೆ ಅರ್ಜೆಂಟ್ ಆಗ್ಬೇಕಾಗಿತ್ತು.
ಈಗ 10 ಕೊಡ್ರಿ. ಆಮೇಲೆ ಊರಾಗಿನ ಮನಿ ಮತ್ತ ಅಂಗಡಿ ಖಾಲಿ ಮಾಡಿದ್ದು ಅಡ್ವಾನ್ಸ್ ರೊಕ್ಕ ಬರ್ತಾವಲ್ರಿ, ಅದ್ರಾಗ ಒಂದ್ 20,000 ರೂಪಾಯಿ ನನಗ ಸಾಲ ಅಂತ ಕೊಡ್ರಿ. ಮತ್ತ ನಾನು ಸುಧಾರಿಸ್ಕೊಂಡ ಮ್ಯಾಗ ನಿಮ್ಗೆ ವಾಪಸ್ ಕೊಟ್ಬಿಡ್ತೇನೆ. ಅಡ್ವಾನ್ಸ್ ರೊಕ್ಕ ಬರ್ತಾವು ಖರೆ, ಆದ್ರೆ ಅಲ್ಲಿ ಕೊಡೋ ಸಾಲ ಭಾಳ ಅದಾವ್ರಿ. ಒಂದ್ ಕಡೆ ಒಂದ್ 50, ಒಂದ್ 25, ಅದು ಅಲ್ಲದೆ ಚಿಲ್ಲರೆ ಪಲ್ರೆ ಸಾಲ ಭಾಳ ಅದಾವ್ರಿ. ಅದೆಲ್ಲ ಕೊಟ್ಟನಂದ್ರ ಒಂದ್ 20,000 ಉಳಿಬೋದು. ಆದ್ರ ನಾ ಇಲ್ಲ ಅಂಗಡಿ ಮಾಡಿದ್ನಂತಂದ್ರ ಅದೆಲ್ಲ ರೊಕ್ಕ ಕೂಡಿಸಿ ಅಡಿಗೆದಾರರಿಗೆ ಅಡ್ವಾನ್ಸ್ ಕೊಡಾಕ ಬೇಕಲ್ರಿ. ಅಲ್ರಿ, ನೀವು ಗದಗ್ನ್ಯಾಗ ಮನಿ ಮಾಡೋದಾದ್ರ ಇಲ್ಲೇ ಅಂಗಡಿ ಮಾಡೋ ವಿಚಾರ ಯಾಕೆ ಮಾಡ್ತೀರಿ? ಪವನ್ ಕೇಳ್ರಿ, ಅವ ಮನಿ ಇಲ್ಲಿ ಮಾಡೋನ ಏನ್ ಗದಗ್ನ್ಯಾಗ ಮಾಡೋನ ಅಂತ ಅವನ್ ಕೇಳಿ ಪಕ್ಕ ಮಾಡ್ಕೋರಿ. ಆಮೇಲೆ ನೀವು ಇಲ್ಲೇ ಅಂಗಡಿ ಮಾಡ್ಕೊಂಡಿದ್ರ ಅವ ಹೆಂಡತಿ ಕೂಡ ಅಲ್ಲೇ, ನೀವು ಇಲ್ಲೇ ಆಗ್ಬಿಡ್ತೀರಿ. ಆಮೇಲೆ ಪವನ್ ಹೆಂಡತಿ ಡೆಲಿವರಿ ಆದ್ಮ್ಯಾಗ ಅವ ಇಲ್ಲಿ ಮನಿ ಮಾಡ್ತಾನೋ ಅಲ್ಲಿ ಮನಿ ಮಾಡ್ತಾನೋ ಅನ್ನೋ ನಿರ್ಧಾರ ಆದ್ಮ್ಯಾಗ ಇವ ಅಂಗಡಿ ಮಾಡೋ ವಿಚಾರ ಮಾಡಿದ್ರಂತ. ನೀವ್ ಆ ರೊಕ್ಕ ಸದ್ಯಕ್ಕೆ ನನ್ಗೆ ಕೊಟ್ರ ನನಗೂ ಅನುಕೂಲ ಆಕತಿ, ಅದಕ್ಕೆ ಹಾಕತೇನ್ರಿ. ನೋಡೋಣ ಏನೇನು ಹಾಕತ್ತೋ ಏನು. ಸದ್ಯಕ್ಕ ನನ್ನ ಹತ್ರ ಒಂದು 5,000 ಐತೆ, ಬೇಕಂದ್ರ ಅಷ್ಟು ಕೊಟ್ಟಿರ್ತೀನಿ ನೋಡ್ರಿ. ಏನ್ ಪ್ರೀತಿ, ತವ್ರ ಮನೆಗೆ ಬಂದ್ಮೇಲೆ ಇನ್ನೂ ಬೆಳಗಾಗಿ ಇಲ್ಲ, ಹೊತ್ತೊತ್ತಿಗೆ ಬಿಸಿ ಬಿಸಿ ಅಡಿಗೆ ಮಾಡಾಕ್ತಿರ್ಬೇಕು. ಇನ್ನೂ ಚಂದಾಗಿ. ಏನು ಯಜಮಾನ್ರ ಪ್ರೀತಿ ಇದ್ದಕ್ಕಿದ್ದಂಗ ಜಾಸ್ತಿ ಆದಂಗ ಕಾಣ್ತಿದ್ಲ, ಏನ್ ವಿಶೇಷ? ಬಾಯ್. ಗಂಡ ಹೆಂಡತಿ ನೋಡಿ ವಿಶೇಷ ಏನಿರ್ತೈತಿ? ವಿಶೇಷ ಏನಿದ್ರು ಎಲ್ಲ ಐತಲ್ಲ ಇದೆ. ಅದ್ ಬಂದ ಕೆಲ್ಸ ನೀವು ಸರಿಯಾಗಿ ಮಾಡಿದ್ರಂದ್ರೆ ಉಳಿದಿದ್ದೆಲ್ಲ ಬರೀ ಎಡವಟ್ಟ. ಏನ್ ನೌಕರಿ ಮಾಡೋದು ಬಿಡ, ನಾವೆಲ್ಲ ಸ್ವಂತ ಬಿಸ್ನೆಸ್ ಮಾಡೋದು. ನಮಗ್ ನೌಕರಿ ಅಂದ್ರ ಆಗಂಗಿಲ್ಲ. ಅವ್ರು ಕೂಡ 8,000 ರೂಪಾಯಿಗ ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಮಾಡ್ಕೊಂಡ್ ಬಿದ್ದಿರ್ಬೇಕು. ಅಪ್ಪ ಪುಣ್ಯಾತ್ಮ, ನಿಮ್ಗೆ ಏನ್ ಹೇಳಕತ್ತೈತಿ? ಮಾವಾರ್ ನೋಡಿದ್ರ ಅಲ್ಲಿ ಕಳಿಸಿದ್ರಿ, ನಾ ಇಲ್ಲಿಗ್ ಬಂದೆ. ಒಬ್ರ ಅವ್ರ ಉಳ್ಕೊಂಡು ಏನ್ ಮಾಡಕತ್ತೀರಿ? ಸದ್ಯಕ್ಕ ಅಲ್ಲೂ ಕೆಲ್ಸಾನ ಹುಡುಕಾಗತ್ತೀನಿ ನಾನು. 1,000 ರೂಪಾಯಿ ಕೊಟ್ಟಿದ್ರೆ ಚಲೋ ಆಗ್ತಿತ್ತು. ಹೋಗ್ರಿ ರೀ, ಅಂಗಡಿಗೆ ಮಾಲ್ ಹಾಕಾಕಂತ ಅವನ್ ಕಡೆ ಇಸ್ಕೊಂಡಿದ್ದ ₹1,00,000 ಬಡ್ಡಿ ಹಂಗ ಏರಾಕತೈತಿ. ಪುರಾಂದ್ ಅಂಗಡಿ ಖಾಲಿ ಮಾಡಿ ಮೊದಲ ಅದನ್ನ ಚುಕ್ತ ಮಾಡ್ರಿ. ವ್ಯಾಪಾರ ನಡೀಲಿಲ್ಲ ಅಂತ ಅಂಗಡಿ ಬಾಗ್ಲ ಹಿಂಗ್ ಮುಚ್ಕೊಂಡಿದ್ರ ಸಾಲ ಬಡ್ಡಿ ಕೊಡೋರು ಯಾರ? ಅದನ್ನೆಲ್ಲ ಅಪ್ಪ ನೋಡ್ಕೋತಾನ. ಅವ ಬಂದು ಎಲ್ಲ ಸೆಟಲ್ಮೆಂಟು ಮಾಡ್ತಾನ. ಸದ್ಯಕ್ಕ ನಿನ್ನ ಹತ್ರ ಇರೋ ರೊಕ್ಕ ಸ್ವಲ್ಪ ಕೊಡು, ನನಗೆ ಅವಶ್ಯಕತೆ ಐತಿ. ಅಪ್ಪ ಬಂದು ಮೆನ್ಸರ್ ಕೊಟ್ಬಿಡ್ತೇನೆ. ಅದೆಲ್ಲ ಏನ್ ಆಗಂಗಿಲ್ರಿ. ಅಲ್ಲಿ ದುಡಿದ ಏನ್ ಇನ್ಕಮ್ ಇಲ್ದಂಗ ಇಲ್ಲಿ ಬಂದ್ ಪದೇ ಪದೇ ಹೆಂಡತಿ ಕಡೆ ರೊಕ್ಕ ಕೇಳ್ತೀರಿ, ನಾಚಿ ಬರಂಗಿಲ್ಲ ನಿಮ್ಗ? ಆತ್ ಬಿಡು ಹಂಗಾರ. ನೋಡ್ರಿ, ನಿಮ್ ನಾ ಈಗ ಹೇಳಾಕತ್ತೀನಿ, ಮುಂದಿನ ಸರಿ ಇಲ್ಲಿಗೆ ಬರೋದಾದ್ರೆ ನನ್ ಬಂಗಾರ ಚೈನ್ ಬಿಡಿಸ್ಕೊಂಡ್ ಬರೋದಾದ್ರೆ ಮಾತ್ರ ಇಲ್ಲಿಗೆ ಬರ್ರಿ, ಇಲ್ಲ ಅಂದ್ರೆ ಬರ್ಬೇಡ್ರಿ. ಹಲೋ. ಹಲೋ ಅಪ್ಪ. ನಾ ಗದಗಿಗೆ ಬಂದಿದ್ದೆ. ಅಂಗಡಿಗೆ ಮಾಲ್ ಹಾಕಕ್ ಇಸ್ಕೊಂಡಿದ್ ₹1,00,000 ರೂಪಾಯಿ ಕೇಳಾಕತ್ತಾರ ಅವ್ರು, ವಾಪಸ್ ಕೊಡ್ಬೇಕಂತ. ಈಗಾಗ್ಲೇ ಬಡ್ಡಿ 20,000 ಆಗೈತಂತ. ಪ್ರೀತಿ ನಾವು ಬಾಯಿಗೆ ಬಂದಾಗ ಮಾತಾಡಕತ್ತಾಳು. ಅಲ್ದ ಅವ್ವ ಮಗಳು ನನಗೆ ಮರ್ಯಾದೆನ ಕೊಡವಲ್ರು. ನಿನಗ ಎಷ್ಟು ಹೇಳ್ದೆ ನಾನು, ಅವಾಗ ನನ್ನ ಮಾತು ಕೇಳಲಿಲ್ಲ. ಅಂಗಡಿ ಚಲೋ ನಡೆಯುವಾಗ ಎಂತ ದರ್ಬಾರ್ ಮಾಡಿಬಿಟ್ಟೆ. ಹೊತ್ತಿಗೆ ಸರಿಯಾಗಿ ಅಂಗಡಿಗೆ ಬಂದು ನೋಡ್ಕೊಲಿಲ್ಲ. ಮದುವೆಗೆ ಅಂತಂದು ಇದ್ ಬಂದ ರೊಕ್ಕ ಎಲ್ಲ ಖಾಲಿ ಮಾಡಿಬಿಟ್ಟೆ. ಅದು ಅಲ್ದನ ಆ ಲೋಪರ್ ನನ್ನ ಮಕ್ಕಳು ಕೂಡ ಸೇರಿ ಕುಡಿಯೋದು ಬೇರೆ ಚಾಲು ಮಾಡಿದೆ. ಅದು ಸಾಲದಕ್ಕ ಕ್ರಿಕೆಟ್ ಬೆಟ್ಟಿಂಗ್ನಾಗ ಇದ್ ಬಂದ ಹಣ ಎಲ್ಲ ಹಾಳು ಮಾಡ್ಕೊಂಡಿ. ಈಗ ನೋಡಿದ್ರೆ ಹಿಂಗ ಅನ್ನಕತ್ತಿ, ನಾ ಏನ್ ಮಾಡ್ಲಿ? ಈಗ ನೋಡು, ಇದ್ ಬದ್ದದ್ ಕಳ್ಕೊಂಡು ರಸ್ತೆಗೆ ಬಂದ್ರ ನಮ್ಮನ್ನ ಯಾರು ನೋಡ್ತಾರ? ಏನಪ್ಪ ನೀನು ಎಲ್ಲಾನು ನಾನು ಒಬ್ನ ಮಾಡ್ದಂಗ ಮಾತಾಡ್ತೀಯಲ್ಲ. ಅಲ್ಲ, ಬೀಗ್ರ ಹತ್ರ ರೊಕ್ಕ ಇಸ್ಕೊಳ್ಳೋದು ಬ್ಯಾಡ ಅಂದೆ, ಕೇಳಿದೇನೆ ಇಲ್ಲ. ಅಷ್ಟು ರೊಕ್ಕದ ಮಾಲ್ ತಂದು ಹಾಕಿದಿ, 1 ಪೈಸಾನು ಲಾಭ ಬರ್ಲಿಲ್ಲ. ಹೋಗ್ಲಿ, ಈಗ ಅಂಗಡಿ ಮನೆ ಖಾಲಿ ಮಾಡಿ ಬರ್ತೀಯಲ್ಲ,
ಬಂದ್ ಕೂಲೆ ಮೊದಲು ಅಡ್ವಾನ್ಸ್ ರೊಕ್ಕದಾಗ ಇವ್ರಿಗೆ ಮೊದಲು ರೊಕ್ಕ ಕೊಟ್ಬಿಡು. ಊರಾಗ ಇನ್ನು ಕೊಡೋ ಸಾಲ ಭಾಳ ಅದಾವು, ಅದನ್ನೆಲ್ಲ ಎದರಲ್ಲಿ ಕೊಡ್ಲಿ? ರೊಕ್ಕ ಕೈಗೆ ಬಂದ್ಮೇಲೆ ನೋಡೋಣ ತಗೋ. ನೀ ಏನ್ ಮಾಡ್ತೀವೋ ಮಾಡು, ಮೊದಲು ಇವ್ರ ಬಾಯಿ ಮುಗಿಸು. ಈಗ ನನಗೊಂದು ಹೆಂಗಾರು ಮಾಡಿ ಒಂದು 5,000 ರೂಪಾಯಿ ಕೊಡು. ಎಲ್ಲಿಂದ ಕೊಡ್ಲಿ ನಾನು? ನೀನೇನು ದುಡ್ಡು ಕಂತು ತಂದು ಕೊಟ್ಟಿ ಏನು ನನಗೆ? ಮೊದಲು ಯಾವುದಾದ್ರೂ ಕೆಲಸ ನೋಡ್ಕ. ನಾಳೆ ಹೆಂಡತಿ ಡೆಲಿವರಿ ಆದ್ರೆ ಆಕಿನ ಹೆಂಗೆ ನೋಡ್ಕೋತೀನಿ ನೀನು? ಏನೋ ನನ್ನ ಭಾಳ ನೋಡ್ಕೊಳಂಗ ನಾಟಕ ಮಾಡಿದ್ನಲ್ಲ ನಿಮ್ಮ ಅತ್ತಿ. ಈಗ ನೋಡಿದ್ರೆ ಡೆಲಿವರಿ ಆಗಿ 3 ತಿಂಗಳಿಗೆ ನಿಮ್ಮ ಸೊಸಿನ ಮನೆಗೆ ಕರ್ಕೊಂಡೋಗಿ ಅಂತ ಕಂಡೀಷನ್ ಮಾಡಕತ್ತಾಳ. ಅದಕ್ಕೆ ಮೊದಲು ನೀನು ಮನೆ ವ್ಯವಸ್ಥೆ ಮಾಡ್ಕೊ. ಓಹೋ, ನೀವು ಇಲ್ಲಿದ್ದೀರೇನಾ? ಇದು ಎಷ್ಟು ಚಲೋ ಬಂದಿತ್ತಲ್ರಿ, ನನಗೆ ತೋರ್ಸೇ ಇಲ್ಲ. ನೋಡಾಕ ನಿನ್ ಟೈಮ್ ಆದ್ರೆ ಎಲ್ಲಿರ್ತೈತಿ ಹೇಳು? ಮನಿ ಕೆಲಸ ಮಾಡೋದ್ರಾಗ ಇಡೀ ದಿನಾನ ಕಳಿತಿದ್ದಿ. ನೀನು ಒಂದ್ ನಮೂನಿ ಪ್ಯಾಸೆಂಜರ್ ಟ್ರೈನ್ ಇದ್ದಂಗ ನೋಡು. ಹೌದೌದು, ನೀವೇನು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇದ್ದಂಗನ? ರೀ, ಅಪ್ಪನ್ನ ಕಾಯಂ ಇಲ್ಲೇ ಇಟ್ಕೊಂಡ್ಬಿಡೋನೇನ್ರಿ? ಯಾಕ ಏನತ್ ನಿನಗ? ಒಮ್ಮೆಗೆ ಯಾಕೆ ಹಿಂಗ್ ವಿಚಾರ ಮಾಡಿದಿ? ಅವ ಇಲ್ಲೇ ಇದ್ರಿ ಏನ್ ತೊಂದ್ರಿ ರೀ? ಏನ ಕಷ್ಟ ಕಾಲ 1-2 ತಿಂಗಳ ಇಲ್ಲೇ ಇರ್ಲಿ ಅಂತಂದೆ. ಇಲ್ಲೇ ನಮ್ದ ನಾವು ನೋಡ್ಕೊಂಡು ಹೋಗಕ್ ಆಗ್ವಲ್ದು. ಇನ್ನು ಅವನೊಬ್ಬನ ಇಲ್ಲಿ ಕಾಯಂ ಇಟ್ಕೊಂಡು ನಾವೇನ್ ಬಾವಿ ಬೀಳೋನೇನ? ಅಲ್ರಿ, ಅಪ್ಪನು ದುಡಿತಾನಲ್ರಿ, ತಿಂಗಳಿಗೆ ಅಷ್ಟೋ ಇಷ್ಟೋ ಅಂತ ಖರ್ಚಿಗೆ ರೊಕ್ಕಾನು ಕೊಡ್ತಾನ. ಇದ್ರಿಂದ ನಮಗೂ ಅನುಕೂಲ ಆಕೇತಿ, ಅವನಿಗೂ ಒಂದ್ ಆಸರೆ ಸಿಕ್ಕಂಗ ಆಕೇತ್ರಿ. ಬ್ಯಾಡ ಬೇಡ, ಅವ ವಯಸ್ಸಾದವ, ಅವನ್ ಕಡೆಯಿಂದ ದುಡಿಸಿ ರೊಕ್ಕ ಇಸ್ಕೊಂಡ್ರೆ ಚಲೋ ಆಕೈತೇನ? ನಾಳೆ ಅವನಿಗೇನಾದ್ರ ಆಗಿ ಹಾಸಿಗೆ ಹಿಡಿದಂದ್ರ ಅವ್ನ್ ನೋಡ್ಕೊಳ್ಳಾರ ಯಾರು? ಅವಾಗ ಮಗ ಅಂತ ಅದಾನ, ಅಪ್ಪು ನೋಡ್ಕೊಳ್ಳೋದು ಅವನ್ ಜವಾಬ್ದಾರಿ. ನೀನ್ ಯಾಕೆ ತಲೆ ಮೇಲೆ ತಗೊಂತಿ? ಅವ ಏನ್ ನೋಡ್ಕೊತಾನ್ರಿ ಮಗ? ಹಿಂಗೆಲ್ಲಾ ಮಾಡಿ ಹೆಂಡತಿ ಕಡೆ ಹೋಗಿ ಕುಂತಾನ. ನೋಡು, ನೀನು ಗಂಡನ ಮನೆಗೆ ಬಾಳೆ ಮಾಡಕ್ ಬಂದಾಕಿ, ನನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ವಲ್ದು. ಇನ್ನ ಅವನೊಬ್ಬನ್ ಹೆಂಗ್ ನೋಡ್ಕೊಂತಿ? ಅವಾಗ ಮಗ ಅಂತ ಇರುವಾಗ ನಾವ್ಯಾಕ್ ಜವಾಬ್ದಾರಿ ತಗೋಬೇಕು? ಮಗಾನು ಸತ್ತು ಹೆಂಡತಿನೂ ಇಲ್ಲ, ಯಾರು ನೋಡ್ಕೊಳ್ಳೋರಿಲ್ಲ ಅಂದಾಗ ನಾವು ಇರೋದಕ್ಕ ಏನಾದ್ರೂ ವ್ಯವಸ್ಥೆ ಮಾಡ್ಬೋದಿತ್ತು. ಈಗ ನೀ ಸುಮ್ನಿರು. ಇವ್ರು ಅಪ್ಪ ಮಕ್ಕಳು ಕೂಡಿ ಏನ ನಾಟಕ ಮಾಡಕತ್ತಾರ, ಅದಕ್ಕ ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಮಗ ಕೆಲ್ಸಕ್ ಬಾರ್ದವನು ಅಪ್ಪಗ ಬಾಯಿಗೆ ಬಂದಂಗ ಮಾತಾಡ್ತಾರ. ಮಗಳದಾಳಂತ ಬಂದಾನ್ರಿ. ಇಲ್ಲಿ ನೀವು ಹಿಂಗ್ ಮಾತಾಡಿದ್ರ ಹೆಂಡ್ತಿಲ್ಲದವನ್ನ ಯಾರ್ ನೋಡ್ಕೋಬೇಕ್ರಿ? ಅವ ಎಲ್ಲಿಗೆ ಹೋಗ್ಬೇಕ್ರಿ ಒಬ್ಬನ? ಅವ್ರವ್ರು ಮಾಡಿದ್ದನ್ನ ಅವ್ರವ್ರ ಅನ್ಭವಿಸ್ಬೇಕು. ಅದಕ್ ನಾವೇನ್ ಮಾಡೋಣ ಹೇಳು? ಹೋಗು, ನಿನ್ ಕೆಲ್ಸ ಏನೈತ್ ನೋಡ್ಕೋ ಹೋಗು. ಬಾಪ, ಅಥವಾ ಚಾ ಮಾಡಿ ಅಲ್ವಾ? ಮಾಡ್ತೇನಪ್ಪ. ನೀ ಮುಖ ತೊಳ್ಕೊಂಬ, ಕೊಡ್ತೇನಿ. ಇವತ್ತ ಎಷ್ಟು ಶರ್ಟ್ ಹೊರದಿಪ್ಪ? 5 ಹೊರದೇನವ? ಒಂದಕ್ಕ 50 ರೂಪಾಯಿ ಅಂದ್ರು 5ಕ್ಕ 250 ರೂಪಾಯಿ. ಅಷ್ಟು ಸಾಕು ಬಿಡು. ಬಿಡಪ್ಪ, ಕೆಲಸದಾಗ ನೀನು ಜಾಸ್ತಿ ತ್ರಾಸ ಮಾಡ್ಕೋಬೇಡ. ಎಷ್ಟಾಕತ್ತೋ ಅಷ್ಟು ಮಾಡು. ಕಮಲ, ಮುಂಜಾನೆ ಪವನ ಫೋನ್ ಮಾಡಿದ್ದ. ಏನಂದ? ಬೀಗರು ರೊಕ್ಕ ಕೇಳಕತ್ತಾರಂತ. ಅಂಗಡಿ ಮನೆಗೆ ಕೊಟ್ಟಿರೋ ಅಡ್ವಾನ್ಸ್ ರೊಕ್ಕದಾಗ ಮೊದಲು ಅವ್ರಿಗೆ ಕೊಡ್ಬೇಕಂತ, ಅದ್ರ ಮೇಲೆ ಉಳಿದಿದ್ರಲ್ಲಿ ಅವನಿಗೂ ಖರ್ಚಿಗೆ ರೊಕ್ಕ ಕೊಡ್ಬೇಕಂತ. ಎಲ್ಲ ರೊಕ್ಕ ಅವ್ರಿಗೆ ಕೊಟ್ಟು ನಾ ಇಲ್ಲಿ ಏನ್ ಮಾಡ್ಲಿ? ಹಂಗ ಅವ ದುಡಿಲಿಲ್ಲ ಮಾಡ್ಲಿಲ್ಲ, ಬರೀ ಹಿಂಗ ಬಂದ. ಇವ ಸರಿಯಾಗಿ ವ್ಯವಹಾರ ಮಾಡ್ಕೊಂಡ್ ಬಂದಿದ್ರ
ಹಿಂಗ್ಯಾಕೆ ಆಗ್ತಿತ್ತು? ಈಗ ನೋಡು, ಅವರು ರೊಕ್ಕಕ್ಕೆ ಅರ್ಜೆಂಟ್ ಮಾಡಕತ್ತಾರ. ಅವಪ್ಪವ ಅಂತವ ಇಲ್ಲಿ ನೋಡಿದ್ರ ಇವ್ರು ಏನು ಹಚ್ಕೋವಲ್ರು. ಅಪ್ಪ ಇಲ್ಲೇ ಇರ್ಲಿ, ದುಡ್ದ್ರಾಗ ಒಂದಿಷ್ಟು ಖರ್ಚಿಗೆ ಕೊಡ್ತಾನ ಅಂತ ಇವ್ರನ್ನ ಕೇಳ್ದೆ. ಬ್ಯಾಡ ಅಂದ್ರು. ಮುಂದೆ ಹೆಂಗಪ್ಪ? ಇಲ್ಲೇ ಎಲ್ಲರ ಸಣ್ಣದೊಂದ್ ಮನಿ ನೋಡಿ ಅವಳನ್ನು ಕರ್ಕೊಂಡ್ ಬಂದ್ಬಿಡು. ಅವನು ಇಲ್ಲೇ ಎಲ್ಲರ ಕೆಲ್ಸಕ್ಕೆ ಹೋಗ್ಲಿ, ನಾವು ಇರ್ತೇವಿ. ಮುಂದ ಹೆಂಗೋ ಅಕ್ಕತಿ. ಸ್ವಲ್ಪ ಹಾಕಿರಿ ಅದಕ್ಕೆ ಆಗ್ಬಿಟ್ಟು ಸಾಕು. ನಾನು ಕೊಡ್ತೀನಿ ತಗೋ. ನೀವು ತಗೊಂಡ್ರೆ ನಾನು ತಗೊಂತಾನೆ. ಆಯ್ತು ನಿನ್ನ ಹೆಸರೇನು? ಕಾಳಪ್ಪ ಅಂತ. ನನ್ನ ಹೆಸರು ಮಾದೇವಪ್ಪ. ಇಲ್ಲ ಲಕ್ಷ್ಮೇಶ್ವರ. ಇಲ್ಲ ಮಗಳ ಮನೆಗೆ ಬಂದಿದ್ದು. ಅಂದ್ರೆ ಮತ್ತೆ ನೀವು ಊರಿಗೆ ಹೋಗೋರೆ ನೋಡ್ಬೇಕು ಅಂದ್ರೆ ಇಲ್ಲ ಸದ್ಯಕ್ಕೆ ಕೆಲಸ ಮಾಡ್ಕೊಂಡು ಅದೀನಿ. ಹಿಂಗಾದಂದ್ರೆ ನಾನು ಇಲ್ಲೇ APMC ಒಳಗೆ ಹಮಾರಿ ಕೆಲಸ ಮಾಡ್ತೀನಿ. ದಿವಸಕ್ಕೆ 300-400 ಸಿಗ್ತೈತಿ. ಹೌದನ? ನನಗಿಂತ ನಿಂದ ಚಲೋ ಆಯ್ತು ಬಿಡಪ್ಪ. ಏನು ಚಲೋ ಬಿಡ್ರಿ, ದನ ಹೊತ್ತಂಗ ವಜ್ಜ ಹೊರಬೇಕು. ಅದಕ್ಕೆ ಸಂಜೆ ಮುಂದೆ ಒಂಚೂರು ಕುಡಿದ್ರೆ ಮೈ ಹಗೂರ ಆಕತಿ. ಹಿಂಗೆ ಎಲ್ಲಾರು ಒಂದೊಂದು ಕಾರಣಕ್ಕೆ ಕುಡಿತಾರ ಕಾಣಪ್ಪ. ಒಬ್ಬೊಬ್ರದ್ದು ಒಂದೊಂದು ಕತಿ ಇರ್ತೈತಿ. ಹಂಗಂದ್ರೆ ಈಗ ನಿಮ್ಮ ಕತಿ ಏನಂತ ಹೇಳ್ರಲ್ಲ ಮತ್ತೆ. ನನ್ನ ಕತಿ ಭಾಳ ದೊಡ್ಡದತಿ. ಈಗ ಹೇಳ್ತಾ ಕೂತ್ಕೊಂಡ್ನಂದ್ರ ಬೆಳಕ ಹರಿತೈತಿ. ಈಗ ನೀವು ಕುಡಿಸಿದ ಅಂದ್ಮೇಲೆ ನನ್ನ ಕತಿ ಕೇಳ್ಬೇಕು, ಇಲ್ಲ ನಿಮ್ಮ ಕತಿ ಹೇಳ್ಬೇಕು. ಇನ್ನೊಮ್ಮೆ ಕುಂಡ್ರು ಅವಾಗ ನನ್ನ ಕತಿನೂ ಹೇಳ್ತೇನೆ, ನಿನ್ನ ಕತಿನೂ ಹೇಳಿವಂತ. ಈಗ ಹೊತ್ತಾಕಪ್ಪ, ಮನೆಗೆ ಹೋಗ್ಬೇಕು. ಉಣ್ಣಾಕ ಕಾಯ್ತಿರ್ತಾರೆ. ನಾನು ಬರ್ತೀನಿ. ಹಾಂ, ಇಷ್ಟೊತ್ತಾಗ ಎಲ್ಲ ಹೋಗಿದ್ದೀಪ? ಯಾಕೋ ಭಾಳ ಬೇಸರ ಆಗಿತ್ತವ. ಮಟನ್ ತಿನ್ಬೇಕು ಅನ್ಸಿತ್ತು, ತರೋಣ ಅಂತ ಹೋಗಿದ್ದೆ. ತಗ. ಅಡಚಣೆ ಇರುವಾಗ ಇದಕ್ಕೆಲ್ಲ ಯಾಕೆ ಖರ್ಚು ಮಾಡ್ತಿ? ಹೋಗ್ಲಿ ಬಿಡವ, ಸತ್ ಮೇಲೆ ಏನ್ ರೊಕ್ಕ ಹಿಂದೆ ಬರ್ತೈತೇನು? ತಿನ್ಬೇಕು ಅಂದಾಗ ತಿನ್ಬೇಕು, ಕುಡಿಬೇಕು ಅನ್ನಿಸ್ದ ಕುಡಿತಾ ಇರ್ಬೇಕು. ನಿಮ್ಮ ಅವ ಇದ್ದಿದ್ರ ನನಗೆ ಯಾಕೆ ಇಂಥ ಗತಿ ಬರ್ತಿತ್ತು? ಊರಾಗ ಹಿಂಗ ಆಯ್ತಾರ ಅಂತಂದ್ರ ಮಟನ್ನು ಚಿಕನ್ನು ತರ್ತಿದ್ದೆ. ನಿಮ್ಮವ್ವ ಅದೆಂತ ಚಲೋ ಅಡ್ಗೆ ಮಾಡಿ ಹಾಕೋಳು ಅಂತ. ಅದೆಲ್ಲ ಈಗ ಬರೇ ನೆನಪಾಗ್ಬಿಡ್ದೈತು ನೋಡಿ. ದೇವ್ರು ಬಹಳ ಕೆಟ್ಟವ. ಚಲೋರನ್ನ ಭೂಮಿ ಮೇಲೆ ಬದುಕಕ್ಕೆ ಬಿಡಂಗಿಲ್ಲ. ನಾನು ಅದೇನ್ ಕರ್ಮ ಮಾಡಿದ್ನೋ ಏನೋ ಇದನ್ನೆಲ್ಲ ನೋಡಕ್ಕ ನಾನು ಆಕೆ ಕೂಡ ಹೋಗ್ಬಿಡ್ಬೇಕಾಗಿತ್ತು. ಆದಪ್ಪ, ಮುಂದೆ ಬಂದದ್ದು ಅನ್ಭವಿಸಬೇಕಲ್ಲ. ಅದಕ್ಕೆ ಯಾಕೆ ಅಷ್ಟು ಬೇಸರ ಮಾಡ್ಕೋತಿ? ನಾನು ಇದೀನಲ್ಲ, ಅವು ಮಾಡ್ದಂಗ ಅಡ್ಗೆ ಮಾಡಿ ಬೆಳೆಸ್ತೇನೆ ಬಿಡು.
ಅಲ್ಲಿ ನೋಡಿದ್ರ ಮನಿ ಬಾಡಿಗೆ ಹಂಗ ಬೆಳೆಯಕತ್ತೈತಿ. ಮನಿ ಅಂಗಡಿ ಸಾಮಾನೆಲ್ಲ ಖಾಲಿ ಮಾಡಿ ಗದಿಗೆ ಹೇರಿಸಿ ಬಂದ್ಬಿಡ್ತೀನಿ. ಇಲ್ಲಿ ನಿಮಗ ಏನೇನ್ ಸಾಮಾನ್ ಬೇಕ ಅದಷ್ಟ ತಗೊಂಡ್ಬರ್ತೀನಿ. ಹುಷಾರ್ ನೋಡ್ಪ, ಆ ಮೈಗಳ ಈ ಕೆಲಸದಾರ ಮಾಡ್ಬಾರ್ದನ, ಇದನ್ನು ನಿಮ್ಗ ಹಚ್ಚಿಸ್ಕೊಂತಾನ. ಹೋಗ್ಲಿ ಬಿಡುವ, ಅವನಿಗೇನ್ ಹೇಳಕ್ ಬರ್ತೈತಿ? ಎಷ್ಟು ದಿನ ಅಂತ ಇನ್ನೊಬ್ರು ಕೈಯಾಗ ದುಡಿಯೋದು? ಈಗ ಹೆಂಗು ಸ್ವಲ್ಪ ರೊಕ್ಕ ಉಳಿತಾವು. ಬಂದ ಮೇಲೆ ಇಲ್ಲೇ ಒಂದು ಅಂಗಡಿ ಹಾಕೋ ವಿಚಾರ ಮಾಡ್ತೀನಿ. ಅದೇನ್ ಮಾಡ್ತಿರೋ ಮಾಡ್ರಿ, ಆದ್ರೆ ಹಿಂಗ ಇಲ್ಲೊಬ್ರು ಅಲ್ಲೊಬ್ರು ಇರೋದ್ ಬ್ಯಾಡಪ್ಪ. ಇಲ್ಲರ ಆಗ್ಲಿ ಗದಗ್ನಾಗರ ಆಗ್ಲಿ ಮೂವರು ಒಂದ ಕಡೆ ಮನಿ ಮಾಡ್ಕೊಂಡು ಹೋಗ್ರಿಪ್ಪ. ಇಲ್ಲಂದ್ರ ನೋಡೋರ್ ಕಣ್ಣಿಗೆ ಸರಿ ಕಾಣಂಗಿಲ್ಲ. ಎಷ್ಟು ದಿನ ಅಂತ ಹಿಂಗ ಟೈಮ್ ತೆಗಿತೀರಿ? ನೋಡೋಣ ಅವ ಎಲ್ಲಿ ಮನಿ ಮಾಡ್ತಾನ ಅಂತ ಅನ್ನೋದನ್ನ ವಿಚಾರಿಸ್ಕೊಂಡು ಮುಂದೆ ನಿರ್ಧಾರ ಮಾಡೋಣ ಅಂತ. ನಾ ಹಂಗಾದ್ರೆ ಬರ್ಲೆ? ಬರ್ರಿ ಮಾವ. ಮನಿ ಸಾಮಾನೆಲ್ಲ ಹೊತ್ಕೊಂಡ್ಬಂದು ಇಳಿಸೋದ್ರಾಗ ಸಾಕಾಗಿ ಹೋತು ನೋಡವ. ನಿನ್ನ ಗಂಡ ಇದನ್ನೆಲ್ಲ ಸ್ವಲ್ಪನೂ ಮೈಗೆ ಹಚ್ಕೊಲಿಲ್ಲ. ನೀವ ನೋಡ್ರಿ ನಿಮ್ ಮಗನ್ ಹೆಂಗ್ ಬೆಳೆಸಿರಿ ಅಂತ. ಏನ್ ಮಾಡೋದು? ಹಂಗೆ ಆಗೈತೆ ನೋಡು. ಆ ವಿಚಾರ ಇರ್ಲಿ, ಮನಿ ಅಂಗಡಿಗೆ ಕೊಟ್ಟಿದ್ದ ಅಡ್ವಾನ್ಸ್ ರೊಕ್ಕ ಬಂತಲ್ಲ, ಆದ್ರೆ 1 ಲಕ್ಷ ರೂಪಾಯಿ ಅವು ಕೊಟ್ಟು ಬಿಡ್ರಿ. ಆಕಿ ನನ್ನ ಕುಂದ್ರಾಕ್ ಕೊಡುವಲ್ಲು ನಿಂದ್ರಾಕ್ ಕೊಡುವಲ್ಲು. ತಿಂಗಳ ಬಡ್ಡಿ ಬೇರೆ ಲೆಕ್ಕ ಹಾಕಿ ಸೇರ್ಸಾಳ. ಲಕ್ಷಕ್ಕ 4 ತಿಂಗಳಿಗೆ 20,000 ಆಗತ್ತಂತ ನೋಡ್ರಿ. ಬಂದಿದ್ರಾಗ ಎಲ್ಲ ಕಳೆದು ಒಂದು 50,000 ಉಳ್ದೈತಿ. ಸದ್ಯಕ್ಕ ಅಷ್ಟು ತಗೋ, ಉಳ್ದದ್ದು ಅಂಗಡ್ಯಾನ ಮಾಲ್ ಹಾಕಿ ಬರೋದ್ರಾಗ ಕೊಡ್ಸೋನು. ನೋಡ್ರಿ ಮಾವರ, ಮಾಲ್ ಎಲ್ಲ ನನ್ ಸಂಬಂಧ ಇಲ್ಲ. ನಾ ರೊಕ್ಕ ತಂದು ಕೊಟ್ಟಿದ್ನೋ ಇಲ್ಲೋ, ನೀವು ರೊಕ್ಕನ ಕೊಡ್ಬೇಕು. ಹೊಂಡ್ರಲ್ಲ, ಊಟ ಮಾಡ್ಕೊಂಡು ಹೋಗ್ರಿ. ಈಗ ಅವರು ಬರ್ತಾರ, ಏನ್ ಅನ್ನೋದ್ ಮಾತಾಡ್ಕೊಂಡೆ ಹೋಗ್ರಿ. ಬಾಯ್. ಏನಿಲ್ಲಪ್ಪ, ಅಂಗಡಿ ಅಡ್ವಾನ್ಸ್ ರೊಕ್ಕದೊಳಗ ಅತ್ತಿಗೆ 50,000 ಕೊಟ್ಬಿಡು. ಹಂಗ ಮನಿ ಅಡ್ವಾನ್ಸ್ ರೊಕ್ಕದಾಗ ನನ್ಗೊಂದ್ ಸ್ವಲ್ಪ ಕೊಡು. ಬಂದಿದ್ದ ರೊಕ್ಕದಾಗ ಅಲ್ಲಿ ಕೊಡೋ ಸಾಲ ಎಲ್ಲ ಕೊಟ್ಟಿನಿ. ಉಳ್ದಿದ್ರಾಗ ಅವ್ರಿಗೆ ಈಗ ಸ್ವಲ್ಪ ಕೊಡೋಣ. ಏನ ಎಲ್ಲ ಅವ್ರಿಗೆ ಕೊಟ್ಟು ನಾವೇನು ರಸ್ತೆ ಮೇಲೆ ಇರೋಣ? ಹೋಗ್ಲಿ, ಮನಿ ರೊಕ್ಕದೊಳಗಾದ್ರೂ ನನ್ಗೊಂದ್ 20,000 ರೂಪಾಯಿ ಕೊಡು. ಬೇಕಾದ್ರೂ ವಾಪಸ್ ಕೊಡ್ತೀನಂತ. ನಿಂದ ಬರೀ ಇದಾತು. 10 ತಾ 20 ತಾ, 10 ಇಲ್ಲ 5 ಇಲ್ಲ. ನನಗಲ್ಲಿ ಅಂಗಡಿ ಹಾಕಕ್ಕ ರೊಕ್ಕ ಬೇಕು. ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನ. ನಿನಗೆ ಸ್ವಲ್ಪನ ಜವಾಬ್ದಾರಿ ಇಲ್ಲನ? ಮತ್ತ ರೊಕ್ಕ ಕೇಳಕ್ ಬಂದಿಯಲ್ಲ, ಮತ್ತ ಕೂಸು ಹುಟ್ಟಿದ್ರೆ ಹೆಂಗ್ ನೋಡ್ಕೋತೀವ? ನೀ ಇಲ್ಲದ ಕತಿ ಹೇಳಿ ರೊಕ್ಕ ಇಟ್ಕೊಂಡು ಹೋಗ್ಬೇಡ. ರೊಕ್ಕ ಕೊಟ್ಟು ಹೋಗ್ಬೇಕು ನೀ. ಇಲ್ಲಾಂದ್ರೆ ನನಗೂ ನಿನಗೂ ಸಂಬಂಧ ಇಲ್ಲ ಅನ್ಕೋ. ಹೋಗು. ನಿನ್ ಸಂಬಂಧ ಇಟ್ಕೊಂಡು ನಾನೇನು ಉದ್ಧಾರ ಆಗೋದೈತಿ? ಅಲ್ಲೇ ನಮ್ಮ ಮಗಳದಾಳ, ಆಕಿ ನೋಡ್ತಾಳ. ನಿನಗ ಒಂದು ಪೈಸೆ ಕೊಡಂಗಿಲ್ಲ. ನನ್ನ ಮಗ ತೋರಿಸ್ಬೇಡ ನೀನು. ಹೋಗಪ್ಪ ಹೋಗ. 20,000 ಹಂಗ್ ಮಾಡ್ತಿಯಲ್ಲ, ಹೋಗ್ ಅಲ್ಲೇ ಇರು, ಅಲ್ಲೇ ಹೋಗಿರು. ನಾನ್ ನಿಮ್ ಕಡೆ ಬರಂಗಿಲ್ಲ. ಹೋಗ್. ನೋಡಪ್ಪ ನೋಡ್, ಗಂಡ ಮಗ ಹುಟ್ಟಿದಂತೇಳಿ ಊರ್ ಮಂದಿಗೆ ಸಿಹಿ ಹಂಚಿದಿ. ಬಡತನ ಆದ್ರೂ ಅವನ ಕಾಲಿಗೆ ಮಣ್ಣು ತಾಕದಂಗ ಅವನ್ನ ತಿನಿಸಿ ಉಣಿಸಿ ಬೆಳೆಸಿದಿ. ಆದ್ರ ಅವ ಏನ್ ಮಾಡಿದ್ ನೋಡ್. ಅವ ಈ ಮಟ್ಟಕ್ಕೆ ಇಳಿತಾನಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ ಮನ್ಯಾಗ ತಾಯಿ ಅನ್ನೋ ಬಾಕಿ ಇದ್ದಿದ್ರ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಎಲ್ಲ ನನ್ನ ಹಣೆ ಬರ. ನನ್ನ ಸಂಸಾರ ಹೊಡೆದು ಚೂರ್ ಚೂರ. ನನ್ನ ಮನಿ
ನಾಶ ಆತವ. ಪುಣ್ಯಾಕ ಆಕಿ ಇರೋವಾಗನ ನೀವ್ ಮದುವೆ ಆಗಿ ಗಂಡನ ಮನೆ ಸೇರ್ಕೊಂಡೆ. ಇಲ್ದಿದ್ರ ನಾನ ನಿನ್ ದುಡ್ಡು ಸಾಕ್ತಿದ್ನಪ್ಪ. ಇರ್ಲಿ ಬಿಡು, ಈಗರ ಏನಾತು, ಇಲ್ಲೇ ಇರು, ನಾನ ನಿನ್ ನೋಡ್ಕೋತೇನೆ. ಇಂಥ ಹೊತ್ನಾಗ ನೀನು ನನ್ನ ನೋಡ್ದೆ ಇದ್ದಿದ್ರ ನಾನು ಬೀದಿ ಪಾಲಾಗ್ತಿದ್ನವ. ನನ್ನ ಅಣ್ಣಂದ್ರಿಗೆ ಅತ್ತಿಗೆಂದರಿಗೆ ಮಾರಿ ತೋರ್ಸಕ್ಕ ನಾಚಿಕೆ ಆಕೈತಿ. ನಾನು ಸಿಟಿ ಸೇರಿದೆ ಉದ್ಧಾರ ಆದೆ ಅನ್ನೋದ್ರಾಗ ಅವನ್ ಮದುವೆ ಆಗೋ ಹೊತ್ತಿಗೆ ಎಲ್ಲ ಹಾಳಾತು. ನನ್ನ ಮಂದಿಗೆ ಮಾರಿ ತೋರ್ಸಕ್ಕ ನಾಚಿಕೆ ಆಕತ್ತವ. ಹೋಗ್ಲಿ ಬಿಡಪ್ಪ, ಅವ್ನ ಹೆಂಡತಿ ಡೆಲಿವರಿ ಆಗೋ ತನಕ ಅವ್ ಎಲ್ಲರಿಗಿರ್ಲಿ, ನೀ ಮಾತ್ರ ಇಲ್ಲೇ ಇರು. ನಾ ಅವ್ನ್ ಹೇಳ್ತೇನೆ. ನನಗ 2 ಹೊತ್ತು ಊಟ ಬೇಕವ. ಊಟ ಇರ್ಲಿಲ್ಲ ಅಂದ್ರ ನಾನು ಬದುಕಂಗಿಲ್ಲ. ಊರಾಗ ಆಗಿದ್ರ ಸೊಸಿ ತನ್ನ ಮನ್ಸಿಗೆ ಬೇಕಾದ್ದು ಮಾಡಿ ಹಾಕಿದ್ಲು. ಇಲ್ಲ ನಿನ್ ಕಡೆಯಿಂದ ನನಗ್ ಬೇಕಾದ್ದು ಮಾಡಿಸ್ಕೊಂಡು ಉಣ್ಬಹುದವ. ಈಗರ ಏನಾತಪ್ಪ, ನಾನು ಇದೀನಲ್ಲ, ನಿನಗ ಆದಷ್ಟು ಕೆಲಸ ಮಾಡು, ಚಂದಾಗ ಇಲ್ಲೇ ಇರು. ಏ ಮಾದೇಪ್ನವ್ರೆ, ಓ ಸಾಪರ ಮನೆಗೆ ಹೊಂಟ್ರನ? ಹೌದ್ರಿ, ಈಗ ಕೆಲಸ ಮುಗಿಸ್ಕೊಂಡ್ ಬಂದ ಮನೆ ಕಡೆ ಹೊಂಟಿದ್ದ. ಮಗ್ಗ ನಿಮ್ಮ ಅಲ್ರಿ, ಅವತ್ತು ನೀವು ಸಿಕ್ಕರು ಮತ್ತೆ ಸಿಗ್ಲೇ ಇಲ್ಲ. ಹುಡುಕ್ ಸಾಕಾತ. ನನಗೂ ಯಾರು ಸಿಗ್ತಾರಂತ ಕಾಯ್ಕಂತ ಕುತ್ಕೊಂಡಿದ್ದೆ. ನಿಮಗೆ ಸಿಕ್ಕಿರಲ್ಲ, ಭಾಳ ಚಲೋ ಆತ. ಬರ್ರಿ ಹೋಗೋಣ. ಇವತ್ತು ಬ್ಯಾಡ ಮಾರಾಯ, ನಾ ಲಘುನ ಮನೆಗೆ ಹೋಗ್ಬೇಕು. ಬರ್ರಿ, ಇವತ್ತು ಎಲ್ಲ ಖರ್ಚು ನಂದ, ಏನು ಚಿಂತೆ ಮಾಡಬೇಡ್ರಿ. ಬರ್ರಿ. ಹೌದನೇ? ಏ ಮಾದೇವ್ನವ್ರೆ, ಗತ್ಲ ಭಾಳ ಐತ್ರಿ. ಹೌದ್ರಿ, ಯಾಕೆ ಪಾರ್ಸಲ್ ತಗೊಂಡು ದೂರ ಹೋಗಿ ನೋಡ್ರಿ. ಹೋಗ್ರಿ. ಒಂದು MC ಕೊಡ್ರಿ. MC ಕೊಡಪ್ಪ. 170 ರೂಪಾಯಿ. ಮಾದೇವ್ನವ್ರೆ, ಈ ಜಾಗ ಭಾರಿ ಐತಿ ನೋಡ್ರಿ. ಇಲ್ಲಿ ಯಾರ್ದು ಕಿರಿಕಿರಿ ಇಲ್ಲ. ಹೌದು ನೋಡ್ರಿ, ಭಾರಿ ಚಲೋ ಜಾಗ ಐತಿ. ಹೌದು, ಏನಿವತ್ತು ನೀನ ಕರ್ಕೊಂಬಂದು ಕುಡ್ಸಾಕತ್ತೀಯಲ್ಲ, ಏನು ಸುದ್ದಿ? ಏನಾರ ರೊಕ್ಕ ಗಿಕ್ಕ ಬಂದೈತೇನು? ಮತ್ತೆ ಇದು ಇವತ್ತು ನನಗಾಗಿದ್ದು ದೊಡ್ಡ ಅನುಭವ, ಜೀವನದಾಗ ಮರಿಲಾರ್ದಂಥ ಅನುಭವ. ಇದನ್ನು ಹೇಳ್ಕೊಳ್ಬೇಕಂತ ನನಗೆ ಯಾರಾದರೂ ಬೇಕಾಗಿತ್ತು. ಖುಷಿ ಹಂಚ್ಕೊಂಡಷ್ಟು ಹೆಚ್ಚಾಕೈತಿ. ಆದರೆ ಮನಸ್ಸಿನಾಗಿನ ನೋವು ಹಂಚ್ಕೊಂಡಷ್ಟು ಮನಸ್ಸು ಹಗುರಾಕೈತಿ. ಇದನ್ನು ನಾನು ಹೆಂಗಂತ ಹೇಳಿದ್ರೆ ಮರ್ಯಾದೆ ಹೋಗ್ತೈತಿ. ಹೇಳ್ದಂಗಿದ್ರೆ ರಾತ್ರಿ ನಿದ್ದೆ ಬರಂಗಿಲ್ಲ. ನೀ ಯಾಕೋ ಇವತ್ತು ಭಾಳ ಒಗಟ್ಟು ಮಾತಾಡ್ದಂಗೆ ಮಾತಾಡಕತ್ತೀಯಪ್ಪ, ನನಗೇನು ತಿಳಿಯವಲ್ಲ. ಮಾದೇವ್ನವ್ರೆ, ಮಕ್ಕಳನ್ನ ಹುಟ್ಟಿಸಿ ಬೆಳೆಸ್ಬೇಕು, ಆದರೆ ಅವು ನಮ್ಮ ಸೊತ್ತು ಅಂತ ಮಾತ್ರ ನಾವು ತಲೆ ಭ್ರಮೆ ಇಟ್ಕೋಬಾರ್ದು. ಇದು ಖರೆ ಸಾಬೀತಾಗ್ಬಿಡ್ತೀರಿ. ನೀ ಯಾಕೋ ಇವತ್ತು ಭಾಳ ಅಪ್ಸೆಟ್ ಮೂಡ್ದಂಗಿದ್ದಿ. ಯಾಕ, ಏನಾಯ್ತು? ನಾನೇನು ನಿನ್ನ ಬಂಧು ಅಲ್ಲ, ಬಳಗ ಅಲ್ಲ. ನನ್ನ ಹತ್ರ ಹೇಳ್ಕೊಂಡ್ರೆ ನಿನ್ನ ಮರ್ಯಾದೆಗೆ ಏನು ಕಡಿಮೆ ಆಗಂಗಿಲ್ಲ. ಏನಾಯ್ತು ಹೇಳು. ಒಬ್ಬಾಕೆ ಮಗಳಂತ 18 ವರ್ಷದಿಂದ ಹಿಂಗೆ ಬಿಸಿಲು ಮಳಿ ಗಾಳಿ ನೋಡ್ದ ಹಮಾಲಿ ಮಾಡಿ ಶಾಲಿ ಕಾಲೇಜು ಕಲಿಸಿ ಜೋಪಾನ ಮಾಡಿದೆ. ಆದ್ರೆ ಏನಾಯ್ತು ಮಗಳಿಗೆ? ಅದನ್ನ ಹೇಳ್ಕೊಂತ ದೊಡ್ಡ ಸ್ಕಿಂದ ಅಡ್ಡಾಡ್ತಿದ್ದೆ. ಆದ್ರೆ ನನಗೆ ಕೇಳ್ದ ಯಾರ್ದ ಜೊತೆ ಓಡಿಸ್ಬಿಟ್ರಿ. ಏ ಕಾಳಪ್ಪ, ನೀನು ಹಿಂಗೆ ಮನಸ್ಸಿಗೆ ತ್ರಾಸ ಮಾಡ್ಕೋಬೇಡ. ನಿನಗೇನಾರ ಆದ್ರೆ ನಿನ್ನ ಹೆಂಡತಿನ ನೋಡ್ಕೊಳ್ಳೋರು ಯಾರ? ಸಮಾಧಾನ ಮಾಡ್ಕೊ. ನೋಡು, ನಿನ್ನ ಸಂಕಟ ಏನಂತ ನನಗೆ ಅರ್ಥ ಆಯ್ತು. ಮಕ್ಕಳನ್ನ ಹುಟ್ಟಿಸೋದು ಬೆಳೆಸೋದು ದೊಡ್ಡವ್ರನ್ನ ಮಾಡೋದು ನಮ್ಮ ಜವಾಬ್ದಾರಿ. ಆದ್ರೆ ಅವು ಕೊನೆಗಾಲಕ್ಕೆ ನಮಗಾಗಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ನಮ್ಮ ದೊಡ್ಡ ತಪ್ಪು. ಮಕ್ಕಳಿಗೆ ಅವ್ರದ್ದೇ ಆದ ಸ್ವತಂತ್ರ ವ್ಯಕ್ತಿತ್ವ, ಅವ್ರದ್ದೇ ಆದ ಜಗತ್ತು ಇರ್ತೈತಿ. ಯಾವಾಗ ದೊಡ್ಡವರಾದ್ಮೇಲೆ ನಮ್ಮ ಕೈಗೆ ಸಿಗಲಿಲ್ಲ, ಅವಾಗ ಅದು ನಿಲುಕಲಾರದ ಫಲ ಅಂತ ಹೇಳ್ಕೊಂಡು
ಸುಮ್ಮನೆ ಇದ್ಬಿಡ್ಬೇಕು. ಏ ಕಾಳಪ್ಪ, ಇಲ್ಲೋಡಿಲ್ಲಿ ಮಕ್ಕಳು ಯಾವತ್ತು ನಮ್ಮ ಆಸ್ತಿ ಅಂತ ತಿಳ್ಕೊಳ್ಳೋದು ತಡ್ತಾನ. ನೀವು ಯಾಕೆ ನನ್ನ ನೋಗಿ ಸಂಕಟ ಪಡ್ತೀರಿ? ನಿಮ್ಮ ಕಣ್ಣು ಮಗ ಅದನ್ನಲ್ಲ. ಗಂಡ ಮಗ. ನಾನು ಹಂಗ ಖುಷಿ ಪಟ್ಟಿದ್ದೆ. ಅವ ಹುಟ್ಟಿದಾಗ ಭಾಳ ಸಂತೋಷ ಪಟ್ಟಿದ್ದೆ. ಅವ ಹೆಜ್ಜೆ ಹಾಕಕ್ಕೆ ಕಲ್ತಾಗ, ಬೆಳೆದಾಗ, ಮಾತಾಡಕ್ಕೆ ಕಲ್ತಾಗ ಭಾಳ ಖುಷಿ ಪಟ್ಟಿದ್ದೆ. ಅವ ಕೇಳಿದ್ದನ್ನೆಲ್ಲ ಕೊಡಿಸಿ ಇಲ್ಲ ಅನ್ನೋ ಕೊರಗು ಇಲ್ದಂಗೆ ಮಾಡಿದ್ದೆ. ಅದ ಮಗ ಇವತ್ತು ಅಪ್ಪನ ಜೋಡಿಗೆ ಅವ್ವಾನು ಇಲ್ಲ ಅನ್ನೋ ಅಂತಃಕರಣನು ಮರೆತು ಹಂಗಿ ಶರ್ಟ್ ಹಿಡಿದು ಜಗ್ಗಾಡಿ ರೊಕ್ಕ ಕೇಳಂಗಾಗ್ಯಾನ. ಈ ಸಂಕಟ ಹೇಳ್ಕೋಬೇಕಂದ್ರೆ ನನ್ನ ಹೆಂಡತಿನೂ ತೀರೋಗಿ 10 ವರ್ಷ ಕಳೆದೋದು. ಕರೆ ಹೇಳ್ಬೇಕಂದ್ರೆ ಯಾರು ಇಲ್ಲ ಕಾಳಪ್ಪ. ಮಗ ಸೊಸಿ ಕೊಡೋ ಕಾಟ ತಡೆಯೋಕ್ಕಾಗ್ದಲ್ಲ ಬಂದು ಮಗಳ ಮನೆಯಾಗದೀನಿ. ನನ್ನ ಹೆಂಡತಿ ಇದ್ದಿದ್ರೆ ನನಗೆ ಯಾಕೆ ಈ ಗತಿ ಬರ್ತಿತ್ತು? ಅಯ್ಯೋ, ನನ್ನ ಪರಿಸ್ಥಿತಿ ಹೇಳಿ ನಿಮ್ಗೆ ಬೇಜಾರು ಮಾಡಿಬಿಟ್ನೇನು? ಇಲ್ಲ ಕಾಳಪ್ಪ, ನಿನ್ನ ಸಂಕಟ ಕೇಳಿ ನನಗೂ ತಡ್ಕೊಳಕ್ಕಾಗಲಿಲ್ಲ ಅಷ್ಟೆ. ಹೋಗ್ಲಿ ಬಿಡ್ರಿ. ನಿಮ್ಮ ಮನೆಯವ್ರು ಅಷ್ಟೇ ಸಣ್ಣ ವ್ಯವಸ್ಥೆ ತಿಳ್ಕೊಂಡ್ರು. ಬಡತನ ಅನ್ನೋದು ಭಾಳ ಕೆಟ್ಟದ್ದು ಕಾಳಪ್ಪ. ಮನುಷ್ಯನ ಆರ್ಜೀವ ಮಾಡ್ತೈತಿ. ಅತ್ತಾಗ ಇರಕ್ಕೂ ಬಿಡಂಗಿಲ್ಲ, ಇತ್ತಾಗ ಸಾಯಕ್ಕೂ ಬಿಡಂಗಿಲ್ಲ. ಕರೆ ಹೇಳ್ಬೇಕಂದ್ರೆ ನನ್ನ ಹೆಂಡತಿಗೆ ಮಗ ಹುಟ್ಟುವಾಗಲ ಸಣ್ಣದಾಗ ಸಮಸ್ಯೆ ಆಯ್ತು. ಮುಂದೆ ಅದೇ ಬೆಳೆದು ದೊಡ್ಡದಾಕೋಂತ ಹೋತು. ನಾನು ಇರೋ ಡಾಕ್ಟ್ರಿಗೆಲ್ಲ ತೋರಿಸ್ಕೊಂತ ಹೋದೆ. ಅವರು ಹೇಳಿದ್ದನ್ನೆಲ್ಲ ಮಾಡಿದೆ. ಆದರೆ ಅವಳಿಗೆ ಲಿವರ್ ಸಮಸ್ಯೆ, ಗರ್ಭಾಶಯದ ಕ್ಯಾನ್ಸರ್ ಐತಿ ಅಂತ ಗೊತ್ತಾಯ್ತು. ಆದಾಗ ನಾನು ಎಲ್ಲವನ್ನು ಮಾಡ್ಕೊಂತ ಹೋದೆ. ಆದರೆ ಒಂದು ಕಾಲಕ್ಕೆ ನನ್ನ ಕೈಯಾಗ ಸಾಲ ಆಯ್ತು. ಕೈಯಾಗ ಸ್ವಲ್ಪನೂ ರೊಕ್ಕನೇ ಇಲ್ದಂಗೆ ಆಗೋಯ್ತು ಕಾಳಪ್ಪ. ಕಡಿಕೆ ಹಾಕಿ ಎಲ್ಲ ಬಿಟ್ಟು ಸರ್ಕಾರಿ ಆಸ್ಪತ್ರೆಯಾಗ ಅನಾಥ ಹೆಣಾಗಿ ಸತ್ತೋಗ್ಬಿಟ್ರು ಕಾಳಪ್ಪ. ಹಂಗಾಕಿ ಸತ್ತಾಗ ನನ್ನ ಹತ್ರ ಹೆಣ ಸುಡಕ್ಕೂ ರೊಕ್ಕ ಇರಲಿಲ್ಲ ಕಾಳಪ್ಪ. ಇದೆಲ್ಲ ನಡೆದು 10 ವರ್ಷನೇ ಕಳೆದೋತು. ಹೆಂಗೋ ಮಾಡಿ ಇಲ್ಲಿ ತನ ದುಡಿಸ್ಕೊಂಬಂದೀನಿ. ಈ ಇಳಿಗಾಲದಾಗ ಮಗನಾದರೂ 2 ಹೊತ್ತು ಊಟ ಹಾಕ್ಬೋದು ಅನ್ನೋ ಆಸೆ ಇತ್ತು. ಅದು ಸುಳ್ಳಾದಾಗ ಇನ್ನೇನು ಉಳ್ದೈತಿ ಕಾಳಪ್ಪ ಜೀವನದಾಗ? ಇನ್ನೇನು ಉಳ್ದೈತಿ? ಮಾದೇವಪ್ಪನವ್ರ, ನಿಮ್ಮ ಸಂಕಟದ ಮುಂದೆ ನಂದು ಏನಲ್ರಿ. ನೀವು ಭಾಳ ಗಟ್ಟಿ. ನನಗರ ಹೇಳ್ಕೊಳಕ್ಕೆ ನನ್ನ ಹೆಂಡತಿನಲ್ಲ ಅದಾಳ. ಆದರೆ ನಿಮಗೆ ಮಗಳು ಅಪ್ಪ ಅಂತ ಬಾಯಿ ತುಂಬ ಕರೆದು 2 ಹೊತ್ತು ಉಣ್ಣಕ್ಕೆ ಹಾಕಕತ್ತಾಳ. ಇರೋವರೆಗೆ ಇರೋದು, ಎಲ್ಲ ಹೋದ ಕಾಲಕ್ಕೆ ಕಣ್ಣು ಮುಚ್ಚೋದು. ರೀ, ಈ ತಿಂಗಳು ಮನಿ ಬಾಡಿಗೆ ಕೊಟ್ಟಿಲ್ಲ. ಮನಿ ಓನರ್ ಬಂದು ಕರೆಂಟ್ ಬಿಲ್ ಕಟ್ಟಿಲ್ಲ, ನೀರಿನ ಬಿಲ್ ಕಟ್ಟಿಲ್ಲ, ಮನಿ ಬಾಡಿಗೆನೂ ಕಟ್ಟಿಲ್ಲ ಅಂತ ಭಾಳ ಸಿಟ್ಟಿಲೆ ಮಾತಾಡ್ಯಾನ. ಏನ್ ಮಾಡೋದು? ಅಭಿಸಾಲಿ ಫೀಸು, ಸಾಲದ ಕಂತು, ಕೈಗಡೆ ಇಸ್ಕೊಂಡಿದ್ ರೊಕ್ಕ, ಅದು ಇದು ಅಂತ ಹೇಳಿ ಈ ತಿಂಗಳ ಪಗಾರ ಪೂರ್ತಿ ಖಾಲಿ ಆಗ್ಬಿಡ್ತು. ಈ ತಿಂಗಳ ಖರ್ಚು ಮೈಮ್ಯಾಗ ಬಂತ. ಇನ್ನೆಲ್ಲದಕ್ಕೂ ಬೇಕಂದ್ರ ಸಾಲ ಮಾಡ್ಬೇಕಷ್ಟ. ಮಾಡ್ಬೇಕ್ರಿ, ಮತ್ತ ಏನಾರ ಮಾಡಬೇಕಲ್ಲ. ಏನ್ ಮಾಡ್ಬೇಕ? ಇಂಥದ್ರಾಗ ನಿಮ್ಮ ಅಪ್ಪನ್ ಬ್ಯಾರೆ 6 ತಿಂಗಳಾತ ಇಲ್ಲಿಂದ ಹೋಗೇ ಇಲ್ಲ. ಮನಿ ಓನರ್ ಇನ್ ಸುಮ್ಮನೆ ಇರ್ತಾನೇನ? ಅವ ದುಡ್ದು ರೊಕ್ಕ ಜಮಾ ಮಾಡಕತ್ತಾನ. ನಾ ಈಗ ಮನಿಗೆ ತಂದು ಹಾಕಿ ಸಾಯ್ಬೇಕು. ಎಲ್ಲ ನಿನ್ನಿಂದನ ಆಗಿದ್ದು. ಬ್ಯಾಡ್ ಅಂದ್ರ ಅವನ್ನ ತಂದಿಟ್ಕೊಂಡಿ. ಏನ್ ಮಾತಾಡ್ತೀರಿ? ಎಲ್ಲಿ ಹೋದ್ರು ನಮ್ಮ ಅಪ್ಪನ ವಿಷಯಕ್ಕೆ ಬರ್ತಿರ್ಲ. ಅವೇನ್ ಮಾಡ್ಯಾನ? 24 ಗಂಟೆ ನೀವು ಮನ್ಯಾಗ ಇರ್ತಾನೇನ? ಬೆಳಿಗ್ಗೆ ಹೋದ್ರೆ ಸಂಜೆಗೆ ಬರ್ತಾನ. ನೀ ಏನ್ ಹೇಳಿದ್ರು ನಾ ಹೇಳೋದು ಇಷ್ಟ. ಇನ್ನೂ ಸ್ವಲ್ಪ ದಿವಸ ಟೈಮ್ ಕೊಡ್ತೀನಿ. ಅವನ ದಾರಿ ಅವ್ನು ನೋಡ್ಕೋಬೇಕು. ಅಲ್ಲೇ ತನ್ನ ಮಗನ ಗೂಡಿ ಹಂಗೆ ತಿರುಗಾಕ್ಬಿಟ್ಟು ಇಲ್ಲಿ ಬಂದಿದ್ರ ನಾವೇನ್ ಮಾಡೋನು? ನನ್ನ ಕಡೆಯಿಂದ ಇದು ಆಗಂಗಿಲ್ಲ. ಇನ್ ಮ್ಯಾಲ ಸುಮ್ಮನೆ ಇರಂಗಿಲ್ಲ ನೋಡ. ನಾನು ಒಂದ್ ಕಡೆ ಆಫೀಸಿನ ಕೆಲಸದ ಒತ್ತಡ, ಮ್ಯಾಲ ಕಿರಿಕಿರಿ, ಕಡಿಮೆ ಪಗಾರ, ಹೆಚ್ಚಾಗಿರೋ ಖರ್ಚು, ಅದ್ಮೇಲೆ ನಿಮ್ಮಪ್ಪಂದೊಂದು ಬೇರೆ. ನನಗಂತೂ ಸಾಕಾಗಿ ಹೋಗೈತಿ ಬಾಡಿಗೆ ಜೀವನ. ಎಲ್ಲ ಬಿಟ್ಟು
ಎಲ್ಲರೂ ಹೋಗ್ಬಿಡ್ತೀನಿ ಸುಮ್ಮನೆ. ನೋಡ್ರಿ ಇಷ್ಟ ಏನ್ರಿ ನಿಮ್ ಧೈರ್ಯ? ಎಷ್ಟು ಕಷ್ಟ ಬಂದ್ರು ಹೆದರಬಾರ್ದು. ಇಲ್ಲಿ ನೋಡ್ರಿ, ನಂದು ನಿಮ್ ಮಗನ್ ಮಾರಿ ನೋಡ್ಕೊಂಡು ಹೇಳ್ರಿ ನೋಡೋನು ಬಿಟ್ಟು ಹೋಗ್ತೀನಿ ಅಂತ. ನಾನು ಯಾವುದು ಅಂತ ಎಷ್ಟು ಸಹಿಸ್ಕೊಳ್ಳಿ, ಎಷ್ಟು ದಿನ ಅಂತ ಸಾಗಿಸ್ಕೊಂಡು ಹೋಗಿ ನನಗೂ ಸಾಕಾಗೋಗೈತಿ. ಜೀವನ ಅಂದ್ರ ಇದರಿ, ನಿಮಗ್ ನಾ ಧೈರ್ಯ ಹೇಳ್ಬೇಕೇನ್ರಿ? ನಮಗೂ ಚಲೋ ಟೈಮ್ ಬರ್ತೈತಿ, ನಾವು ನಮ್ಮ ಸ್ವಂತ ಮನೆಯೊಳಗ ಸುಖದಿಂದ ಇರ್ತೇವಿ. ಇದನ್ನೆಲ್ಲ ನಮ್ಮ ಮಗ ಮಾಡ್ತಾನ್ರಿ. ನೋಡ್ತಾನ ನಿಮ್ ತಮ್ಮ ನಿಮ್ಮ ಅಪ್ಪ ನೋಡಾಕತ್ತಾನಲ್ಲ ಹಂಗ. ಅವ್ರನ್ನ ಬಿಡ್ರಿ, ನೀವು ದೂರಿದ್ರು ನಿಮ್ಮ ಅಪ್ಪನ ನೋಡ್ಕೊಳಕತ್ತಿಲ್ಲ, ಹೆಸರ ಮಾಡ್ಕೋಬೇಡ್ರಿ. ಸ್ವಲ್ಪ ದಿನ ಕಳೀಲಿ, ನಾನು ಮನ್ಯಾಗ ಏನಾರ ಒಂದು ಕೆಲಸ ಮಾಡ್ಕೋತೀನಿ. ಅಪ್ಪ, ನಿನ್ ಸಲುವಾಗಿ ಇವ್ರು ಬಹಳ ಕಿರಿಕಿರಿ ಮಾಡಾಕತ್ತಾರ ನನಗ. ಈಗಾಗಲೇ ಪ್ರೀತಿ ಡೆಲಿವರಿ ಆಗಿ 1 ತಿಂಗಳ ಮ್ಯಾಲ ಆತ. ಹ್ಯಾಂಗರ ಮಾಡಿ ಲಘು ಮನಿ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕಂತ. ನಾನು ಯಾರನ್ನಂತ ಸಂಭಾಳಿಸಿ ಹೇಳ್ಪ? ಇಬ್ಬರ ನಡು ಮಾತಾಡೋದು ನನಗ್ ದೊಡ್ಡ ಸಂಕಟ ಆಗೈತಿ, ಸಾಕಾಗೈತಿ ನನಗ. ಅದಕ್ಕ ಲಘುನ ಇನ್ನೊಂದ್ ಮನಿ ಮಾಡೋ ವ್ಯವಸ್ಥೆ ಮಾಡ್ಕೋ. ಆತ್ ಬಿಡವ, ನೀನು ನನ್ನ ಕೈ ಬಿಟ್ಟೇನು? ಆಗ್ಲಿ ಬಿಡು, ನಂದೇನು ಎದ್ದೇನ್ ಜೋಗಿ ಅಂದ್ರೆ ಹೆಗಲ್ ಮೇಲೆ ಜೋಳಿಗೆ ಇದ್ದಂಗ ಎಲ್ಲ ಮುಗ್ದೇ ಬಿಟ್ಟೈತಿ. ನನ್ನ ಸಲುವಾಗಿ ನಿನ್ ಸಂಸಾರ ಹಾಳಾಗ್ಬಾರ್ದವ. ಹೆಂಗಿದ್ರು ಅಂಗಡಿ ನೋಡೀನಿ, ಅಡ್ವಾನ್ಸ್ ಕೊಟ್ಟು ಅಲ್ಲೇ ಇರಾಕ ವ್ಯವಸ್ಥೆ ಮಾಡ್ಕೋತೀನಿ. ಹೆಂಗೋ ನಡೀತೈತಿ. ಅವರಿಗೂ ರೊಕ್ಕದ ತ್ರಾಸ ಐತಪ್ಪ, ಅದಕ್ಕ ನಿಮ್ ಹತ್ರ ಸ್ವಲ್ಪ ರೊಕ್ಕ ಕೇಳು ಅಂತಂದ್ರು. ಕೊಟ್ರ ಬಹಳ ಅನುಕೂಲ ಆಕೈತಿ ಅಂತ ಹೇಳಿ. ಅಲ್ಲವಾ, ಈಗ ಅಂಗಡಿಗೆ ರೊಕ್ಕ ಕೊಡಕ ಬೇಕಲ್ವಾ? ಹಂಗ ನಾನು ಇರೋ ರೊಕ್ಕ ಅವ್ರಿಗೆ ಕೊಟ್ಬಿಟ್ಟಂದ್ರೆ ಮತ್ತ ನಾಳೆ ನಾನು ಅಲ್ಲಿಗೂ ಹೋಗಕ್ಕಾಗ್ಲಿಲ್ಲ, ಇಲ್ಲೂ ಇರಕ್ಕಾಗ್ಲಿಲ್ಲ, ಅಂಗಡಿನೂ ಮಾಡ್ಲಿಲ್ಲ ಅಂತಂದ್ರೆ ಮತ್ತ ನಾ ಏನ್ ಮಾಡ್ಲಿ ಹೇಳು? ಬಹಳ ತ್ರಾಸ ಆಗ್ಬಿಡ್ತೈತಿ. ಕಮಲಾ, 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 ಏನ್ರಿ ಬಾಯ್ಲೆ. ಏನ್ರಿ ನಿಮ್ದು? ಏನಾತು? ಮತ್ತೆ ನಿನ್ನೆ ಮಾವರಿಗೆ ರೊಕ್ಕ ಕೇಳಕ್ ಹೇಳಿದ್ನಲ್ಲ, ಎಷ್ಟು ಕೊಟ್ರು ನಿಂಗ? ಇಲ್ರಿ, ಅಪ್ಪ ಅಂಗಡಿ ಇಲ್ಲೇ ನೋಡ್ಕೊಂಡಾನಂತ, ಅದಕ್ಕ ಅಡ್ವಾನ್ಸ್ ಕೊಡಾಕ ರೊಕ್ಕ ಬೇಕು. ಈಗ ನಿಮಗ್ ಕೊಟ್ರ ಅಡ್ವಾನ್ಸ್ ಕೊಡಾಕ ರೊಕ್ಕ ಕಡಿಮೆ ಬೀಳ್ತಾವು ಅಂತಂದ್ರು. ಹಂಗಿದ್ದು ನಾನರ ಹೆಂಗ್ ಕೇಳಿರಿ? ನಿಮ್ಮನ್ನ ರೊಕ್ಕ ಕೇಳಿದ್ದಕ್ಕ ನನಗ್ ಕಾಲ್ ಮರಿ ತಗೊಂಡ್ ಬಿಡಿರಿ. ನನಗ ನಾಚಿಕಿಲ್ಲ. ಹೋಗಿ ಹೋಗಿ ನಿಮ್ಮಂತವ್ರ ಕಡೆ ಕೈ ಚಾಚಿನಲ್ಲ. ನೀವು ಏನಾದ್ರು ನಿಮ್ ಬಾಳೆ ಬಚ್ಚೆ ಮಾಡ್ಕೊಳ್ಳಾರು, ನನಗೇನಾದ್ರ ನಿಮಗೇನಾಗಬೇಕಾಗೈತಿ? ನಿಮ್ಮಪ್ಪ ಇಲ್ಲೇ ಹಾಸ್ಟೆಲ್ನಾಗ ಇದ್ದಂಗ ಅದಾನ. ಏನ ತ್ರಾಸ ಐತಂತ ರೊಕ್ಕ ಕೇಳಿದ್ರ ತಂದ ತಾ ನೋಡ್ಕೊಳಕತ್ತಾನವ. ಇಲ್ಲಿ ಯಾರು ಅಂಗಡಿ ಮಾಡಂದಾರ ಅವಂಗ? ಹೋಗಿ ಅಲ್ಲೇ ಮಗ ಸೊಸಿ ಇರೋ ಕಡೆ ಮಾಡ್ಕೋನು. ನೀನು, ನಿಮ್ಮಪ್ಪ, ನಿಮ್ ತಮ್ಮ 3 ಮಂದಿ ಕೂಡಿ ನಾಟಕ ಮಾಡಕತ್ತೀರೇನ? ತಡಿ, ನಿನ್ ಜೊತೆ ಏನ್ ಮಾತಾಡೋದು? ನಿಮ್ಮ ಅಪ್ಪಗ ಫೋನ್ ಮಾಡಿ ಹೇಳ್ತಾನೆ. ರೀ ಬ್ಯಾಡ್ರಿ, ಅಪ್ಪಗೇನು ಹೇಳ್ಬ್ಯಾಡ್ರಿ, ನಾನ ಸಮಾಧಾನದಿಂದ ಹೇಳ್ತೀನಿ. ನೀವ್ ಯಾಕೆ ಸಿಟ್ಟಿಗೆ ಬರ್ತೀರಿ? ಬಿ ಮಾವರ, ನಿಮಗೇನಾದ್ರೂ ಸ್ವಾಭಿಮಾನ ಮರ್ಯಾದೆ ಐತನ್ರಿ? 2 ತಿಂಗಳಂತ ಬಂದವರು 6 ತಿಂಗಳು ಕಳೀತು, ಇನ್ನೂ ಹಂಗ ಇರಲ್ಲ. ಇಲ್ಲೇ ನಿಮ್ ಸಂಬಂಧ ನಾವಿಬ್ರು ಗಂಡ ಹೆಂಡತಿ ಜಗಾಡಕತ್ತೀವಿ. ಇಲ್ಲೇ ಅಂಗಡಿ ಮಾಡಂತ ಯಾರು ನಿಮಗೆ ಹೇಳಿದ್ದು? ನಿಮ್ ಊರಿಗೆ ಹೋಗಿ ನಿಮ್ ದಾರಿ ನೀವು ನೋಡ್ಕೋರಿ. ನಾ ಇದನ್ನ ಪದೇ ಪದೇ ಹೇಳಂಗಿಲ್ಲ. ಮುಗಿತಾ ನಿಮ್ದು? ಅಪ್ಪನ ಸಂಬಂಧಕ್ಕೂ ಮಣ್ಣು ಹಾಕಿದ್ರಲ್ಲ.
ಯಾರು ಕೂಡಾರ ಹೊಂದ್ಕೋತೀರಿ? ಕಾಗಿ ಹಂಗಿರವ್ರು ನೀವು. ಇರಿ. ನಾನು ಕಾಗಿನ ನಾಯಿನ ನನ್ನ ಮನ್ಯಾಗ ನಾ ಅದನಿ, ಬ್ಯಾರ ಯಾರ ಮನೆ ಬಾಗ್ಲಿಗೆ ಹೋಗಿಲ್ಲ. ನಿಮ್ಮಪ್ಪನಂಗ. ಇರಿ ನಿಮ್ ಮನ್ಯಾಗ ನೀವ ಇರಿ, ನಾನು ಹೋಗ್ತೇನಿ. ಹೋಗು ಅಷ್ಟ ಮಾಡು. ಆ ಬದ್ಮಾಶಿಗೂ ಫೋನ್ ಮಾಡಿ ಹೇಳ್ತಾನೆ ಅವ್ರಪ್ಪನ್ ಕರ್ಕೊಂಡು ಹೋಗಂತ ಹೇಳಿ. ಯಾಕಪ್ಪ ಇಷ್ಟು ಲೇಟು? ಯವ್ವ, ನಾನು ಲಗುನ್ ಬಂದು ಕುಂತು ನಿಮ್ಗೆ ಕಿರಿಕಿರಿ ಆಗ್ಬಾರ್ದು, ನೀವು ಜಗಳ ಆಡಬಾರ್ದು ಅಂತ ಹೇಳಿ ಇಷ್ಟೊತ್ತು ಅಲ್ಲೇ ಕುಂತು ಬಂದವ. ಇವತ್ತೊಂದು ದಿವಸ ಇಲ್ಲಿ ಮಕ್ಕೋಬಹುದೇನ್ವಾ? ನಾಳೆ ಮುಂಜಾನೆ ನನ್ನ ದಾರಿ ನಾನು ನೋಡ್ಕೊತೀನ್ವಾ. ಹಂಗ್ಯಾಕಂತೀಪ? ಮನಿ ಸಿಗೋವರೆಗೂ ಇಲ್ಲೇ ಇರು. ಇಟ್ಕೋ ಇಲ್ಲೇ ಇಟ್ಕೋ. ಇಲ್ಲಂದ್ರ ನಿಮ್ಮಪ್ಪನ್ ಕೂಡ ನೀನು ಹೋಗ್ಬಿಡು. ನಿನಗೇನ ನಾನು ಇಲ್ಲಂದ್ರೆ ನಡಿತೈತಿ. ಅಪ್ಪ ಬೇಕು, ಅವನ್ ಕೂಡ ನೀವು ಹೋಗ್ಬಿಡು. ಯಾಕಂದ್ರ ಅಡಿಗೆ ಮಾಡಿ ಹಾಕಕ್ ಬೇಕಲ್ಲ. ಅವನ್ ಸೊಸಿ ಕೂಡ ಹೊಂದ್ಕೊಳವಲ್ಲ. ನಾನು ನನ್ನ ದಾರಿ ನೋಡ್ಕೊಂತೇನಿ. ಅಪ್ಪ ಅಪ್ಪ ಇಷ್ಟೊತ್ತಾಗ ಎಲ್ಲಿ ಹೋಗ್ತೀರಪ್ಪ? ಬೇಡಪ್ಪ. ಯಾರು ಬೇಕಾಗಿತ್ತು? ಇದು ಮಾದೇವ್ ನನ್ನ ಮಗಳ ಮನೇನೋ? ಅವ್ರ ಮಗಳು ನೀನೇನೋ? ಹೌದು. ನನ್ನ ಹೆಸರು ಕಾಳಪ್ಪ ಅಂತ. ಒಂದು 15 ದಿವಸದ ಹಿಂದೆ ಮಾದೇವಪ್ಪ ನನ್ನ ಪರಿಚಯ ಆಗಿತ್ತು. ಆ ವಿಚಾರ ಇರಲಿ. ಈಗ ಮಾದೇವಪ್ಪ ಎಲ್ಲದನಂತ ಗೊತ್ತನೋ ನಿನಗೆ? ಯಾಕವ್ವ ಇಬ್ರು ಸೇರಿ ಅವನ ಮನೆಯಾಗಿನ ಹೊರಗೆ ಹಾಕ್ಬಿಟ್ರೇನು? ನಿನಗೆ ನಿಮ್ಮ ಅಪ್ಪನ ಜೀವ ಬ್ಯಾಡ ಆಗಿತ್ತಾನ? ಅಲ್ಲ, ಅವನಿಗೆ ಈಗ ಯಾಕೆ ಕರ್ಸಕ್ಕೆ ಹೋಯ್ತು ಹಂಗಿದ್ಮೇಲೆ? ಪಾಪ ನಡು ವಯಸ್ಸಿನೊಳಗೆ ಹೆಂಡತಿ ಕಳ್ಕೊಂಡವ, ಮಗನೂ ಕೈ ಬಿಟ್ಟ. ಏನೋ ಮಗಳು ಅಳಿಯ ನಂಬೋರಂತ ಬಂದಿರಬೇಕು. ಒಂದಿಷ್ಟು ಉಣ್ಕೊಂಡು ಒಂದು ಮೂಲ ಮಕ್ಕೊಂತಿದ್ದ. ಅರೆ ಜೀವ ಮಾಡಿ ಅವನ್ನ ನೂಕಿ ಬಿಟ್ರಲ್ಲ. ಏನಾತ್ರಿ ಅಪ್ಪಗ? ಏನಾತು? ಈಗೆಲ್ಲ ನನವ ಅಪ್ಪ ಅಂತ ನಡೆದ ಅವಾಗ ಕೆಬ್ರಿದ್ರು ನಿಮ್ಮ ಮಾತು ಸಿಗೋಂಗಿಲ್ಲ. ನಮಸ್ಕಾರ ಸಾಹೇಬ್ರ. ಓಹೋ, ಮಾದೇವಪ್ಪನರ ಅಳಿಯ ನೀವೇ ಇರ್ಬೇಕು. ದೊಡ್ಡ ನಮಸ್ಕಾರ ರೀ. ಹೋದ್ಮೇಲೆ ಯಾಕ್ರಿ ಕೇಳ್ತೀರಿ ಎಲ್ಲಿಗೆ ಹೋದ್ರಂತ? ನಿಮ್ಮಿಂದ ದೂರ ಆದ್ರಲ್ಲ, ಅದು ಖುಷಿ ಪಡ್ರಿ. ರೀ, ಅಪ್ಪ ಏನೋ ಮಾಡ್ಕೊಂಡ್ಬಿಟ್ಟಾರ್ರಿ. ಇವ್ರು ಹೇಳೋದ್ ನೋಡ್ರ ಯಾಕೋ ಗಾಬರಕ್ಕಿದ್ರಿ. ತಂಗಿ, ರಸ್ತೆ ದಾಟುವಾಗ ಆಕ್ಸಿಡೆಂಟ್ ಒಳಗೆ ನಿಮ್ಮ ಅಪ್ಪ ಹೋದವ.
ಅಪ್ಪ ಇಲ್ಯಾಕೆ ಹಿಂಗೆ ತಂಡಾಗ ಮಲ್ಕೊಂಡಿ? ವಾಪಸ್ ಬಂದ್ಮೇಲೆ ನಾನು ಎಬ್ಸೋದಲ್ಲನ? ಆ ರಾತ್ರಿ ಹೊತ್ನಾಗ ನಾ ಎಲ್ಲಿ ಹೋಗ್ಲವ? ಅಲ್ದ ಆ ಕತ್ತಲ್ದಾಗ ಚಶ್ಮಾ ಇರ್ಲಿಲ್ಲ ಅಂದ್ರ ನನಗ ಕಣ್ಣು ಸಹಿತ ಕಾಣಂಗಿಲ್ಲ. ಅದು ಅಲ್ಲ, ಈ ಊರಾಗ ನನ್ನವ್ರು ಅಂತ ಯಾರು ಅದಾರ? ಅದಕ್ಕೆ ಅಲ್ಲಿ ಇಲ್ಲಿ ಮಕ್ಕೊಳಕಿನ ಇಲ್ಲೇ ಮಕ್ಕೊಂಡು ರಾತ್ರಿ ಕಳೆದ್ರಾತು ಅಂತ ಬಂದೆ. ನೀನು ಗಂಡನ ಮನ್ಯಾಗ ಬಾಳೆ ಮಾಡಾಕಿವ, ನನ್ನಿಂದ ನಿನ್ನ ಬಾಳೆ ಹಾಳಾಗ್ಬಾರ್ದು. ನಾನು ಹೋಗ್ತೀನಿ, ನನ್ನ ದಾರಿಗೆ ಹೋಗ್ತೀನಿ, ನಾನು ಬಿಟ್ಬಿಡವ, ನಾನು ಬಿಟ್ಬಿಡ. ಬ್ಯಾಡಪ್ಪ, ಎಲ್ಲಿಗೆ ಹೋಗ್ತಿ? ಎಲ್ಲಿ ಹೋಗ್ಲವ? ನನ್ನ ಮಗನ ಮನೆಗೆ ಹೋಗ್ತೀನಿ. ಒಂದ್ ಮನೆ ಬಾಗಲ್ದಾಗ ಬೆದಿರ್ತೀನಿ. ಬೇಕಂದ್ರ ನಾಯಿಗೆ ಹಾಕಂಗ ಒಂದಿಷ್ಟು ಅನ್ನ ಹಾಕಿ ಒಂದಿನ ಕಣ್ಣು ಮುಚ್ತೀನಿ. ಅಪ್ಪ ಅದು ಹೋಗ್ಲಿ ಬಿಡು. ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ. ಮಾರಿ ತೊಳ್ಕೊಂಡ್ ಬಾ, ಏನಾರ ನೀರು ಕೊಡ್ತೀನಿ. ಬೇಡವಾ, ಬೇಡ. ನಿನ್ ಗಂಡ ಹೇಳೋದ್ರಾಗ ನಾ ಹೋಗ್ತೀನವ, ನಾನು ಬಿಟ್ಬಿಡವ. ನೋಡುವ, ಇನ್ಮೇಲೆ ನನ್ನ ಚಿಂತೆ ನೀನು ಬಿಟ್ಬಿಡು. ನಿನ್ನ ಸಂಸಾರ ನೀನು ನೋಡು. ನಾನು ಒಳದ ಮಡಕಿ ಇದ್ದಂಗೆ. ನನ್ನ ಸಲುವಾಗಿ ಚೆನ್ನಾಗಿರೋ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಜೀವನದಾಗ ಎಲ್ಲವೂ ನಾವು ಅಂದ್ಕೊಂಡಂಗೆ ಇರೋದಲ್ಲವ. ಅಪ್ಪ, ನಿನ್ನ ಈ ಸ್ಥಿತಿ ಒಳಗ ಒಬ್ಬಳನ್ನ ಕಳ್ಸಾಕ ನನ್ನ ಮನಸ್ಸು ಯಾಕೋ ಒಪ್ಪುವಂತು. ನಡಿ, ನಾನು ಬರ್ತೀನಿ. ಬೇಡವ, ಇಷ್ಟೊತ್ತಾಗ ನೀನು ನನ್ನ ಕೂಡ ಬಂದು ನಿನ್ನ ಗಂಡನ ಸಿಟ್ಟಿಗೆ ಗುರಿ ಆಗಕ್ಕೆ ಹೋಗ್ಬೇಡ. ಮತ್ತ ನಿನ್ನ ಸಂಸಾರ ಒಡದ್ರ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲವ. ಅದೇನ್ ಮಾಡ್ತಾರೋ ಮಾಡ್ಲಿ, 4 ದಿನ ಒಬ್ಬರೇ ಇದ್ರ ಗೊತ್ತಾಗ್ತೈತಿ ಹೆಣ್ತಿಲಿ ಜೀವನ ಎಷ್ಟು ಕಷ್ಟ ಅಂತ. ತಡಿ, ನಾನು ಬ್ಯಾಗ್ ರೆಡಿ ಮಾಡ್ಕೊಂಡ್ ಬರ್ತೀನಿ. ಬದುಕು ಒಂದು ಬಣ್ಣದಾಟ, ಆಸೆಯೊಂದು ಮಾಯದಾಟ, ಸಾಗಿದೆ ಇದರೊಡನೆ ಭಮೆಯ ಬಿಸಿಲು ಗುದುರೆರೋಟ. ಹಸಿರೆಲೆಯೂ ಹಣ್ಣಾಗಿ ಉದುರಿ ಬೀಳುವಂತೆ, ಸಂಜೆ ಗಣ್ಣಲಿ ಬಾಳಿಗೆ ನೆಲೆ ಇಲ್ಲದಾಗಿದೆ. ಎಲ್ಲೆ ಇಲ್ಲ ಹಸಿವಿಗಿಲ್ಲಿ, ಜೀವಕ್ಕಿಲ್ಲ ಬೆಲೆಯುವಲ್ಲಿ, ಕೊನೆಯೇ ಇಲ್ಲ ಆಸೆಗೆಂದು ಅರಿಯನೇಕೆ ಮನುಜನು. ಬದುಕು ಒಂದು ಬಣ್ಣದಾಟ, ಆಸೆಯೊಂದು ಮಾಯದಾಟ, ಸಾಗಿದೆ ಇದರೊಡನೆ ಪ್ರಮೇಯ ಬಿಸಿಲು ಗುದುರಿರೋಟ. ಸಾಗರ ಸೇರಲೆಂದು ನದಿಯು ವೇಗದಿ ಹರಿವಂತೆ, ಸಾಗುತ್ತಿಹುದು ಬಾಳು ಏಕೆ ಸಾವು ಎಂಬ ಕಡಲಿಗೆ. ಯಾವ ನದಿಯೂ ಆದರೇನು, ಕಡಲ ಸೇರಿ ಸಿಗುವುದೇನು, ಭವದ ಬಂಧ ಹಳಿದು ಇಲ್ಲಿ ನೂಕು
ತೇಲುತ್ತಿಹುದು ಆಳದಲ್ಲಿ. ಬದುಕು ಒಂದು ಬಣ್ಣದಾಟ, ಆಸೆಯೊಂದು ಮಾಯದಾಟ, ಸಾಗಿದೆ ಇದರೊಡನೆ ಭ್ರಮೆಯ ಬಿಸಿಲು ಕುದುರೆ ಓಟ. ಜೀವಕ್ಕಿಲ್ಲ ಶಾಂತಿಯಲ್ಲಿ ಬಂದಾಗ ನಾವು ತೀರದೆ ಇಲ್ಲಿ ಬಳಲುತ್ತಿಹುದು ಜೀವ ಏಕೆ ಕನಸು ಕಂಡು ನೋವಲಿ. ನಿಜವಾರಿತು ಹೊರಡುತ್ತಿರಲು ನೋವು ಎಲ್ಲ ಬಾಳಲಿ. ಬದುಕೇನು ಯೋಗ ಇಲ್ಲಿ ಋಣವು ತೀರಿ ಲೋಕದಲ್ಲಿ. ಬದುಕು ಒಂದು ಬಣ್ಣದಾಟ, ಆಸೆಯೊಂದು ಮಾಯದಾಟ, ಸಾಗಿದೆ ಇದರೊಡನೆ ಭ್ರಮೆಯ ಬಿಸಿಲು ಕುದುರೆ ಓಟ. ರಾತ್ರಿ ತಂಡ ಕೊಟ್ಕೊಂಡಿದ್ದೀರ, ಅದಕ್ಕೆ ಇರಬೇಕು. ನೀರು ಕೊಡ್ಲಿನ? ಬೇಡ ಬಿಡವಾ. ಚಲ್ಲಿ ನಿಂತು ಕರೆದರು ಯಾರೋ ನಿನ್ನ, ಕಾಲವೇ ಬಹುದು ತೊರೆಯಬೇಕಿನ್ನು ನೀನು ನಿನ್ನ. ಋಣವು ಉಳಿದಿದ್ದರೆ ತೀರಿಸಿ ಬಿಡು ಹೊರಡೋ ಮುನ್ನ. ಮರಳಿ ಬಾರದೂರಿಗೆ ನಿನ್ನದು ಕೊನೆಯ ಪಯಣ. ಕಮಲ, ಕಮಲ, ಅಭಿ, ಅಭಿ, ಕಮಲ, ಕಮಲ, ಅಭಿ, ಅಭಿ. ಬದುಕು ಒಂದು ಬಣ್ಣದಾಟ, ಆಸೆಯೊಂದು ಮಾಯದಾಟ, ಸಾಗಿದೆ ಇದರೊಡನೆ ಭ್ರಮೆಯ ಬಿಸಿಲು ಕುದುರೆ ಓಟ. ಹಸಿರೆಲೆಯೂ ಹಣ್ಣಾಗಿ ಉದುರಿ ಬೀಳುವಂತೆ ಸಂಜೆ ಒಂದು ಬಣ್ಣದಾಟ, ಆಸೆಯೊಂದು